ಓಂ ದಕ್ಷಿಣಾಭಿಸ್ಸಹೈವೈತನ್ಮದಹಸ್ತಾ ಜಗತ್ಸದಾ ಧನ್ಯಾಶ್ಚರ್ಯೋಹಮೇವೈಕೋ ಮಿತ್ರಂ ಮೇ ದಕ್ಷಿಣಾ ರಮಾ ದಂಪತ್ಯೋರ್ಭಗವಾನ್ ವಿಷ್ಣುಃ ಭಾರ್ಯಾ ಸ್ಥಾತು ಸರಸ್ವತಿ ಹಸ್ತಸ್ಥಸ್ಯ ಸ್ವಯಂ ವಾಯುಃ ಏವಂ ಜಾನನ್ ವಿಮುಚ್ಯತೆ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1225ನೇಯ ಮತ್ತು ಅನುಶಾಸನ ಪರ್ವದ 158ನೇ ಭಾಗವನ್ನು ಇವತ್ತು ನಾವು ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 108ನೇ ಮತ್ತು ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 185ನೇಯ ಮತ್ತು ವೈಷ್ಣವ ಪಾಠದಲ್ಲಿ 174ನೇಯ ಹಾಗೂ ಉತ್ತರ ಭಾರತದ ಗೀತಾ ಪ್ರಶ್ನ ಪಾಠದಲ್ಲಿ 123ನೇಯ ಈ ಅಧ್ಯಾಯ. ಪತಿವ್ರತ ಸ್ತ್ರೀಯರ ಧರ್ಮ, ಸ್ತ್ರೀಯರ ಆಚಾರಗಳು ಇದನ್ನು ಹೇಳುವಂಥ ಸುಮನ ಮತ್ತು ಶಾಂಡಿಲಿ ಅನ್ನುವವರ ಒಂದು ಸಂವಾದದ ರೂಪದಲ್ಲಿ ಶ್ರವಣ ಮಾಡುವವರಿದ್ದೇವೆ. ಸ್ವಸ್ಥಸ್ಸು ಸದಾ ಅಶೇಷ ಸನ್ಮಂಗಲಾನಿ ಭವಂತು. ಸರ್ವಮಪಿ ಜಗತ್ ನಿರಾಮಯಂ ಸುಖಿ ಚ ಭವತು. ಮಹಾಭಾರತಸ್ಯ ಭಗವತಾ ಬಾದರಾಯಣೇನ ಪ್ರಣೀತಸ್ಯ ನೈಕವಿಧ ಧರ್ಮರತ್ನಾಕರಸ್ಯ ಅನುಶಾಸನ ಪರ್ವಣಿ ಗತೆ ದಿವಸದ್ವಯೇ ವ್ಯಾಸಮೈತ್ರೇಯಯೋಃ ಕಶ್ಚನ ಸಂವಾದಃ ಅಕಥ್ಯತ. ಅದ್ಯ ಪತಿವ್ರತ ಸ್ತ್ರೀಣಾಂ ಕರ್ತವ್ಯಾನಿ ಶಾಂಡಿಲಿ ಸುಮನಯೋಃ ಸಂವಾದರೂಪೇಣ ಶ್ರವಣ ವಿಷಯೀ ಕ್ರಿಯಂತೆ. ಯುಧಿಷ್ಠಿರಃ ಭೀಷ್ಮಮೇವಂ ಅಪ್ರಾಕ್ಷೀತ್. ಸತ್ಸ್ತ್ರೀಣಾಂ ಸಮುದಾಚಾರಂ ಸರ್ವಧರ್ಮಭೃತಾಂ ವರ ಶ್ರೋತುಮಿಚ್ಛಾಮ್ಯಹಂ ತ್ವತ್ತಃ ತನ್ಮೇ ಬ್ರೂಹಿ ಪಿತಾಮಹ. ಹೇ ಪಿತಾಮಹ ಭೀಷ್ಮ, ಸತ್ಸ್ತ್ರೀಯಃ ಅಸ್ಮಿನ್ ಲೋಕೆ ಕಥಂ ವರ್ತೇಯುಃ, ಕಾನಿ ವಾ ತೇಷಾಂ ಕರ್ತವ್ಯಾನಿ ಭವಂತಿ ಇತ್ಯೇತಾನ್ ಧರ್ಮಾನ್ ತ್ವತ್ತಃ ಅಹಂ ಶ್ರೋತುಮಿಚ್ಛಾಮಿ. ತಾನ್ ವರ್ಣಯಿತುಂ ಅರ್ಹಸಿ ತ್ವಂ. ಭೀಷ್ಮಃ ಯುಧಿಷ್ಠಿರಸ್ಯ ಪ್ರಶ್ನಂ ಏವಂ ವ್ಯಾಚಕಾರ. ದೇವಲೋಕದಲ್ಲಿ ಸುಮನ ಅಂತ ಒಬ್ಬಳು ಸ್ತ್ರೀ ಇದ್ದಳು. ಅವಳು ಕೈಕೈ ಅಂತ ಇಲ್ಲಿ ವರ್ಣನೆ ಮಾಡ್ತಾರೆ. ಕೇಕೆಯ ದೇಶದಲ್ಲಿ ಹುಟ್ಟಿದವಳಾಗಿದ್ಲು. ನಾವು ಆ ವಾಕ್ಯವನ್ನು ಗಮನಿಸುವಾಗ ಸ್ವಲ್ಪ ಹಿಂದು ಮುಂದಾಗಿ ವ್ಯಾಖ್ಯಾನಿಸುವ ಸಾಧ್ಯತೆ ಇರ್ತದೆ. ಅವಳು ದೇವಲೋಕದಲ್ಲಿ ಇದ್ದಳು ಅಂತ ಅಲ್ಲಿ ಬರಲಿಲ್ಲ. ಆಕೆ ಇದ್ದದ್ದು ಎಲ್ಲಿ ಅಂತೂ ಕೂಡ ಅಲ್ಲೇನು ಉಲ್ಲೇಖ ಕಾಣಿಸೋದಿಲ್ಲ. ದೇವಲೋಕದಲ್ಲಿ ಈ ಪ್ರಶ್ನವನ್ನು ಕೇಳಿದ್ಲು ಅಂತ ಹೀಗೆ ಅದನ್ನ ತಿಳ್ಕೊಳ್ಬಹುದು ನಾವು. ಸರ್ವಜ್ಞಾಂ ಸರ್ವಧರ್ಮಜ್ಞಾಂ ದೇವಲೋಕೆ ಮನಸ್ವಿನೀಂ
ಕೈಕಯಿ ಸುಮನಾ ನಾಮ ಶಾಂಡಿಲಿ ಪರ್ಯಪೃಚ್ಛತ. ಶಾಂಡಿಲಿ ಅನ್ನುವವಳನ್ನ ಈ ಕೈಕಯಿ ಪ್ರಶ್ನಿಸಿದಳು ಅಂತ ಆ ಶ್ಲೋಕ ಹೇಳುತ್ತದೆ. ಮಹಾಭಾರತದ ಬೇರೆ ಬೇರೆ ಪಾಠಗಳನ್ನ ಗಮನಿಸಿದ್ರೂ ಕೂಡ ಇಲ್ಲೊಂದು ವ್ಯತ್ಯಾಸವೂ ಕಾಣ್ತದೆ. ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಪ್ರಶ್ನೆ ಕೇಳಿದ್ಯಾರು, ಉತ್ತರ ಕೊಟ್ಟದ್ಯಾರು ಅಂತ ಅನ್ನೋದನ್ನು ನೋಡ್ಬೇಕಲ್ಲ. ಶಾಂಡಿಲಿ ಸರ್ವಧರ್ಮಗಳನ್ನು ತಿಳಿದವಳಾಗಿದ್ಲು, ಸರ್ವಜ್ಞಳು ಆಗಿದ್ದಳು. ಅವಳನ್ನ ಈ ಕೇಕಯ ವಂಶದಲ್ಲಿ ಹುಟ್ಟಿದಂತಹ ಸುಮನಾ ಅನ್ನುವವಳು ಕೇಳಿದಳು. ಇದು ನಮಗೆ ವೈಷ್ಣವ ಪಾಠಕ್ಕನುಸಾರವಾಗಿ ಮತ್ತು ಉತ್ತರ ಭಾರತದ ಪಾಠಕ್ಕನುಸಾರವಾಗಿ ತಿಳಿದು ಬರುವಂಥದ್ದು. ಟಿ.ಆರ್. ಕೃಷ್ಣಾಚಾರ್ಯ ಪಾಠದಲ್ಲೂ ಹಾಗೆ ಇದೆ. ಕೈಕಯಿ ಸುಮನಾ ನಾಮ ಶಾಂಡಿಲೀಂ ಪರ್ಯಪೃಚ್ಛತ, ಶಾಂಡಿಲಿಯನ್ನ ಪ್ರಶ್ನಿಸಿದಳು ಅಂತ. ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಕೈಕಯೀಂ ಸುಮನಾಂ ನಾಮ ಶಾಂಡಿಲ್ಯ ಪರ್ಯಪೃಚ್ಛತ ಅಂತಿದೆ. ಕೇಕಯ ದೇಶದಲ್ಲಿ ಹುಟ್ಟಿದಂಥ ಸುಮನಾ ಅನ್ನುವವಳನ್ನ ಶಾಂಡಿಲ್ಯ ಅನ್ನುವವನೊಬ್ಬ ಗಂಡಸು ಪ್ರಶ್ನಿಸಿದ. ಹಾಗಾದ್ರೆ ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಪ್ರಶ್ನೆ ಕೇಳಿದವನು ಶಾಂಡಿಲ್ಯ ಅನ್ನುವ ಗಂಡಸು, ಜಿಜ್ಞಾಸೆ ಇದ್ದದ್ದು ಅವನಿಗೆ. ಉತ್ತರ ಕೊಟ್ಟವಳು ಈ ಕೇಕಯ ದೇಶದ ಸುಮನಾ ಅಂತನ್ನುವವಳು. ಈ ಒಂದು ವ್ಯತ್ಯಾಸ ಇದೆ. ಅದು ಹೇಗೆ ಇರಲಿ, ಅಲ್ಲಿ ಏನು ವರ್ಣನೆ ಮಾಡಿದ್ದಾರೆ ಅಂತ ಅನ್ನೋದನ್ನ ನಾವು ಮುಂದೆ ನೋಡ್ತಾ ಹೋಗೋಣ. ಕೇನ ವೃತ್ತೇನ ಕಲ್ಯಾಣಿ ಸಮಾಚಾರೇಣ ಕೇನವ ವಿಧೂಯ ಸರ್ವಪಾಪಾನಿ ದೇವಲೋಕಂ ತುಮಾಗತ. ನೀನು ದೇವಲೋಕಕ್ಕೆ ಬಂದಿದ್ದೆ. ಈ ದೇವಲೋಕಕ್ಕೆ ಬರಬೇಕಾದ್ರೆ ಯಾವ ಸದಾಚಾರವನ್ನು ನೀನು ಅಳವಡಿಸ್ಕೊಂಡಿದ್ದೆ, ಎಂಥ ಉತ್ತಮವಾದಂಥ ವ್ಯವಹಾರವನ್ನು ನೀನು ಮಾಡ್ತಾ ಇದ್ದೆ. ಅದರ ಪ್ರಭಾವದಿಂದ ಸಕಲ ಪಾಪಗಳನ್ನು ಕಳ್ಕೊಂಡು ದೇವಲೋಕಕ್ಕೆ ಆಗಮಿಸಿದ್ದೆ ಅಂತ ಕಾಣಿಸ್ತದೆ. ನೀನು ಅಳವಡಿಸಿಕೊಂಡ ಸದಾಚಾರ ಎಂಥದ್ದು, ನೀನು ಮೈಗೂಡಿಸಿಕೊಂಡಂಥ ವ್ಯವಹಾರ ಎಂಥದ್ದು. ನೀನು ಅಗ್ನಿಯ ಜ್ವಾಲೆಯಂತೆ ಪ್ರಕಾಶಿಸ್ತಾ ಇದ್ದೆ. ಸುತಾ ತಾರಾಧಿಪಸ್ಯೇವ, ಚಂದ್ರನ ಮಗಳಂತೆ ದಿವ್ಯವಾದ ಪ್ರಭೆಯಿಂದ ಕೂಡಿದವಳಾಗಿದ್ದೆ. ನೀನು ನಿರ್ಮಲವಾದಂತಹ ವಸ್ತ್ರಗಳನ್ನು ಧರಿಸಿದ್ದೆ. ಈ ದೇವಲೋಕದಲ್ಲಿ ನಿನಗೆ ಸ್ವಲ್ಪವೂ ಆಯಾಸ ಇರುವಂತೆ ಕಾಣಿಸೋದಿಲ್ಲ. ವಿಮಾನದಲ್ಲಿ ಕೂತ್ಕೊಂಡು ಎಲ್ಲ ಕಡೆ ಸಂಚಾರ ಮಾಡ್ತಾ ಇದ್ದೆ. ನೀನು ಮಾಡಿದ್ದು ಯಾವುದೋ ಸ್ವಲ್ಪ ಮಟ್ಟಿನ ತಪಸ್ಸು, ಅಲ್ಪ ಮಟ್ಟಿನ ದಾನ ಇರ್ಲಿಕ್ಕಿಲ್ಲ. ಅದರ ಫಲವಾಗಿ ನೀನು ಇಲ್ಲಿ ಬಂದಿರ್ಲಿಕ್ಕಿಲ್ಲ. ಮಹಾ ತಪಸ್ಸೇ ಇದ್ದಿರಬೇಕು. ಇತಿ ಪೃಷ್ಟಾ ಸುಮನಯ ಮಧುರಂ ಚಾರುಹಾಸಿನಿ ಶಾಂಡಿಲಿ ನಿಭೃತಂ ವಾಕ್ಯಂ ಸುಮನಾಮಿದಮಬ್ರವೀತ್. ಸುಮನೆಗೆ ಆ ಶಾಂಡಿಲಿ ಈ ಮುಂದಿನಂತೆ ಉತ್ತರ ಹೇಳಿದ್ಲು. ಅವಳು ಏನು ಉತ್ತರ ಹೇಳಿದಳು ಅಂತ ಅನ್ನೋದನ್ನ ನಾಹಂ ಕಾಷಾಯ ವಸನ ಇತ್ಯಾದಿ ಶ್ಲೋಕಗಳ ಮೂಲಕವಾಗಿ ನಾವು ನೋಡೋಣ. ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠಕ್ಕನುಸಾರವಾಗಿ ಶಾಂಡಿಲ್ಯ ಸುಮನೆಯನ್ನ ಕೇಳಿದ. ಉತ್ತರ ಕೊಡಬೇಕಾದವಳು ಸುಮನ. ಅಹಿತಾನಿ ಚ ವಾಕ್ಯಾನಿ ಸರ್ವಾಣಿ ಪರುಷಾಣಿ ಚ ಅಪ್ರಮತ್ತಾ ಚ ಭರ್ತಾರಂ ಕದಾಚಿನ್ ನಾಹಂ ಅಬ್ರುವಂ. ಸಮನ ಹೇಳ್ತಾಳೆ, ನಾನು ಎಂದೂ ನನ್ನ ಗಂಡನಿಗೆ ಒರಟಾದಂತಹ ವಾಕ್ಯಗಳನ್ನು ಹೇಳಿದವಳಲ್ಲ. ದೇವತೆಗಳ, ಪಿತೃಗಳ, ಬ್ರಾಹ್ಮಣರ ಸತ್ಕಾರದಲ್ಲಿ ನಾನು ಯಾವತ್ತೂ ಜಾಗರೂಕತೆಯಿಂದ ಇರ್ತಿದ್ದೆ. ಅತ್ತೆ ಮಾವಂದರ ಸೇವೆಯಲ್ಲಿ ನಾನು ತೊಡಗಿರ್ತಿದ್ದೆ. ಈಗ ನಾನು ಹೇಳ್ತಿರುವ ಅರ್ಥಗಳೆಲ್ಲ ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಇರುವಂಥದ್ದು.
ನಾವು ನೋಡ್ತಿರುವಂತಹ ವೈಷ್ಣವ ಪಾಠದಲ್ಲಿ ಮತ್ತು ಉತ್ತರ ಭಾರತದ ಪಾಠದಲ್ಲೂ ಅವಿವೆ. ಅದನ್ನು ಗಮನಿಸಬಹುದು ನೀವು. 9 ಮತ್ತು 10ನೇ ಶ್ಲೋಕಗಳ ಅರ್ಥ ಈ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಯಾವ ಶ್ಲೋಕಗಳಲ್ಲಿ ಇದೆಯಲ್ಲ, ಅದು ವೈಷ್ಣವ ಪಾಠದಲ್ಲಿ 9, 10 ಈ ಶ್ಲೋಕಗಳಲ್ಲಿದೆ. ನಾಹಂ ಕಾಷಾಯ ವಸನ ಅನ್ನುವಂಥ ಒಂದು ಶ್ಲೋಕ ಇದೆ. ಇದು ಉತ್ತರ ಭಾರತದ ಪಾಠದಲ್ಲಿ ಮತ್ತು ವೈಷ್ಣವ ಪಾಠದಲ್ಲಿದೆ. ಇದು ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಕಾಣಿಸುವುದಿಲ್ಲ. ನಾನು ಕಾವಿ ಬಟ್ಟೆಯನ್ನು ಧರಿಸಿ ನಾರುಮಡಿ ಉಟ್ಟು ಅಥವಾ ಸನ್ಯಾಸ ಸ್ವೀಕಾರ ಮಾಡಿ, ಮುಂಡ ಅಂದ್ರೆ ಸನ್ಯಾಸ ಧರ್ಮವನ್ನು ಆಚರಣೆ ಮಾಡಿ, ಜಟಿಲ ಜಟೆಯನ್ನು ಬಿಟ್ಟು ದೇವತ್ವ ಮಾಗತ, ಈ ದೇವಲೋಕಕ್ಕೆ ನಾನು ಹಾಗೆ ಬಂದವಳಲ್ಲ. ಸಂಸಾರದಲ್ಲಿದ್ದೇ ನನ್ನ ಕರ್ತವ್ಯವನ್ನು ನಾನು ಈಡೇರಿಸಿಕೊಳ್ತಾನೆ ಇಲ್ಲಿಗೆ ಬಂದಿದ್ದೇನೆ ಅಂತಾಳೆ. ಒಂದು ಸ್ವಲ್ಪ ಹೀಗೆ ವ್ಯತ್ಯಾಸ ಇದೆ ಅಷ್ಟೆ ಈ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠಕ್ಕೂ ಈಗ ನಾವು ನೋಡ್ತಿರುವಂತಹ ಉಳಿದ ಪಾಠಗಳಿಗೆ. ಸುಳ್ಳನ್ನ ಎಂದು ಹೇಳುವುದಿಲ್ಲ. ಪ್ರದ್ವಾರಿಚ ನತಿಷ್ಠಾಮಿ, ಪ್ರದ್ವಾರಿ ಅಥವಾ ಅದ್ವಾರಿ ಅಂತ ಈಗ ಶಬ್ದ ಇದೆ. ಪ್ರದ್ವಾರಿ ಅಂತಂದ್ರೆ ಮನೆಯ ಮುಂಬಾಗಿಲಿನಲ್ಲಿ ನಾನು ಯಾವತ್ತೂ ಸುಮ್ಮನೆ ನಿಲ್ಲುವವಳಲ್ಲ. ಇದನ್ನ ಶಾಸ್ತ್ರಗಳಲ್ಲಿ ಬೇರೆ ಕಡೆನೂ ಕೂಡ ವರ್ಣನೆ ಮಾಡಿದ್ದಾರೆ. ಸ್ತ್ರೀಯಾದವಳು ತನ್ನ ಮನೆಯಲ್ಲಿ ತನ್ನ ಕಾರ್ಯಗಳನ್ನು ಮಾಡ್ತಾ ಇರಬೇಕು. ಯಾವುದೂ ಕೆಲಸವಿಲ್ಲದವಳಂತೆ ವ್ಯರ್ಥವಾದ ಕುತೂಹಲವನ್ನು ಪ್ರಕಟ ಮಾಡ್ತಾ ಇಲ್ಲಿ ಬೇಕಂದ್ರಲ್ಲಿ ನಿಲ್ಲಬಾರದು. ಅದ್ವಾರಿ ಅಂತ ಪಾಠನೆ ಟಿ.ಆರ್. ಕೃಷ್ಣಾಚಾರ್ಯ ಪಾಠದಲ್ಲಿ ಮತ್ತೆ ಉತ್ತರ ಭಾರತದ ಪಾಠದಲ್ಲಿ ಇದೆ. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಮತ್ತು ವೈಷ್ಣವ ಪಾಠದಲ್ಲಿ ಪ್ರದ್ವಾರಿ ಅಂತ ಇದೆ. ಅದಕ್ಕೆ ಮುಂಬಾಗಿಲು ಅನ್ನೋ ಅರ್ಥವನ್ನು ಬರೆದಿದ್ದಾರೆ. ಅದೇನೇ ಇಲ್ಲಿ ವ್ಯರ್ಥವಾದ ಹಾಳು ಹರಟೆ, ವ್ಯರ್ಥವಾದ ಕುತೂಹಲದ ಪ್ರದರ್ಶನ, ಇದೆಲ್ಲವೂ ಆ ಮನೆಯ ಮುಂಬಾಗಿಲಿನಲ್ಲಿ ನಿಲ್ಲುವುದು ಅನ್ನುವ ಮಾತಿನಿಂದ ತಿಳಿದು ಬರುವಂತಹ ಧ್ವನಿ. ಅಥವಾ ಅದ್ವಾರಿ, ಎಲ್ಲಿ ನಿಲ್ಲಬಾರದೋ ಅಲ್ಲಿ ನಾನು ನಿಲ್ಲುತ್ತಾ ಇರಲಿಲ್ಲ ಅಂತ ಅವಳು ಹೇಳ್ಕೊಂಡ ಮಾತು. ಚಿರಂನ ಕಥಯಾಮಿಚ, ದೀರ್ಘ ಹೊತ್ತು ಯಾರ ಜೊತೆ ಕೂಡ ನಾನು ಮಾತನಾಡುವವಳು ಅಲ್ಲ. ಏಕಾಂತದಲ್ಲಿ ಆಗಲಿ ಬಹಿರಂಗದಲ್ಲಿ ಆಗಲಿ ಅನುಚಿತವಾದಂತಹ ಪರಿಹಾಸವನ್ನು ನಾನು ಯಾರ ಜೊತೆಗೂ ಮಾಡಿದವಳಲ್ಲ. ಅಸದ್ವಾಹಸಿತಂ, ಕೆಟ್ಟ ವಿಷಯದಲ್ಲಿ ನಗುವುದು, ಯಾವ ವಿಷಯದಲ್ಲಿ ನಗಬಾರದು ಆ ವಿಷಯದಲ್ಲಿ ನಗುವುದನ್ನು ನಾನು ಒಂದೂ ರೂಢಿ ಮಾಡಿಕೊಂಡವಳಲ್ಲ. ಅಹಿತವಾದ ಕರ್ಮವನ್ನು ಯಾವತ್ತೂ ರಹಸ್ಯವಾಗಿ ಆಗಲಿ ಬಹಿರಂಗವಾಗಿ ಆಗಲಿ ನಾನು ಮಾಡಿದವಳಲ್ಲ. ನನ್ನ ಪತಿ ಯಾವುದಾದ್ರೂ ಕಾರ್ಯದ ಸಲುವಾಗಿ ಮನೆಯಿಂದ ಹೊರಗೆ ಹೋದಾಗ ಮತ್ತೆ ಆತ ಮರಳಿ ಬರುವ ಪ್ರಸಂಗದಲ್ಲಿ ನಾನು ಕೂಡಲೇ ಎದ್ದು ಆತನನ್ನ ಗೌರವಿಸ್ತೇನೆ. ಆಸನೇನ ಉಪಸಂಯೋಜ್ಯ ಪೂಜೆಯಾಮಿ ಸಮಾಹಿತ. ಆಸನೇನ ಉಪಸಂಗಮ್ಯ ಅಂತ ಮತ್ತೊಂದು ಪಾಠನೂ ಇದೆ. ನನ್ನ ಪತಿ ಮನೆಗೆ ಬಂದಾಗ ನಾನು ಅವನನ್ನು ಗೌರವಿಸ್ತೇನೆ. ಎದ್ದು ನಿಂತು ಅವನಿಗೆ ಏನು ಕೊಡಬೇಕೋ ಅದನ್ನು ಕೊಡ್ತೇನೆ. ಎದ್ದೆಚ್ಚ ನಾಭಿಜಾನಾತಿ, ಅವನಿಗೆ ಪತಿಗೆ ಯಾವುದು ಇಷ್ಟ ಇಲ್ವೋ, ಯಾವ ಭಕ್ಷ್ಯ ಭೋಜ್ಯ ಮೊದಲಾದವುಗಳನ್ನು ಅವನು ಇಷ್ಟಪಡೋದಿಲ್ವ ಅದನ್ನು ನಾನು ಕೂಡ ವರ್ಜಿಸ್ತೇನೆ. ಕುಟುಂಬಾರ್ಥೇ ಸಮಾನಿತಂ ಇತ್ಕಿಂಚಿತ್ ಕಾರ್ಯಮೇವತ್ತು, ಯಾವ ಕಾರ್ಯವೇ ಇರಲಿ, ಕುಟುಂಬದ ನಮ್ಮ ಮನೆತನದ ಕೆಲಸ ಇದ್ರೆ ಅದೆಲ್ಲವನ್ನು ಬೆಳಿಗ್ಗೆ ಬೇಗ ಎದ್ದು ಮಾಡ್ತೇನೆ. ಯಾವ ಕೆಲಸವನ್ನು ನಾನು ಹಾಗೆ ಬಿಡುವುದಿಲ್ಲ.
ಪ್ರತಿ ಯಾವುದಾದ್ರು ಕೆಲಸದ ಸಲುವಾಗಿ ಪ್ರವಾಸಕ್ಕೆ ಹೋದರೆ ನಾನು ಕೆಲವು ನಿಯಮಗಳನ್ನ, ಮಂಗಳದ ಕಾರ್ಯಕ್ಕಾಗಿ ಕೆಲವು ನಿಯಮಗಳನ್ನ ಅನುಸರಿಸ್ತೇನೆ. ಏನದು? ನಾನು ಅಭ್ಯಂಗ ಮಾಡ್ಕೊಳ್ಳೋದಿಲ್ಲ. ಗಂಡ ಊರಿನಲ್ಲಿ ಇಲ್ಲದೆ ಇದ್ದಾಗ ಅಲಂಕಾರ ಮಾಡ್ಕೊಳ್ಳೋದಿಲ್ಲ. ವಿಶೇಷವಾದ ಸ್ನಾನ, ಹೂವಿನ ಹಾರ, ಸುಗಂಧ ಲೇಪನ ಮತ್ತು ಕಾಡಿಗೆ ಹಚ್ಚಿಕೊಳ್ಳುವುದು, ಇದ್ಯಾವುದನ್ನು ಕೂಡ ನಾನು ಮಾಡುವುದಿಲ್ಲ. ವಾವಿಳ್ಳ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಈ ಕೆಲವು ಶ್ಲೋಕಗಳು. ಅಗ್ನಿಯನ್ನು ಯಾವತ್ತೂ ಮನೆಯಲ್ಲಿ ಸಂರಕ್ಷಿಸುತ್ತೇನೆ. ಈ ಅಗ್ನಿಹೋತ್ರಿಯ ಮನೆಯಲ್ಲಿ, ಬ್ರಾಹ್ಮಣನೇ ಇರಲಿ ಕ್ಷತ್ರಿಯನೇ ಇರಲಿ, ಅವನ ಮನೆಯಲ್ಲಿ ಅವನದೊಂದು ಉಪಾಸನಾ ಅಗ್ನಿ ಇರ್ತದೆ, ಅಥವಾ ಅಗ್ನಿಹೋತ್ರದ ಅಗ್ನಿ. ಅದನ್ನು ಯಾವತ್ತೂ ಸಂರಕ್ಷಿಸಿಡಬೇಕು. ಪತ್ನಿಯ ಕೆಲಸ ಅದು. ಗೃಹ ಶುದ್ಧಿಂಚ ಕಾರೆಯೇ, ಮನೆಯನ್ನು ಶುದ್ಧವಾಗಿ ಇಟ್ಕೊಂಡಿರ್ತೇನೆ. ಮಕ್ಕಳನ್ನು ನೋಡ್ಕೊಳ್ತೇನೆ. ಕುಮಾರೀಂ ಪರಿಶಿಕ್ಷೆಯೇ, ಗಂಡು ಮಕ್ಕಳನ್ನ ಪಾಲಿಸ್ತೇನೆ, ಹೆಣ್ಣು ಮಕ್ಕಳನ್ನ ನೋಡ್ಕೊಳ್ತೀನಿ. ಅವಳಿಗೆ ಏನು ಹೇಳಿಕೊಡ್ಬೇಕೋ ಅದನ್ನು ಹೇಳಿಕೊಡ್ತೇನೆ. ಬಾಲಾನಾಂ ವರ್ಜಯ ನಿತ್ಯಂ ಶಾಪಂ ಕೋಪಂ ಪ್ರತಾಪನಂ. ನಾನು ಒಂದು ವೇಳೆ ಗರ್ಭಿಣಿಯಾಗಿದ್ದರೆ ಕೋಪ, ಶಾಪ, ನನ್ನ ಸುತ್ತಮುತ್ತಲಿರುವಂತಹ ಮಕ್ಕಳ ಮೇಲೆ ಸಿಡಿಮುಡಿ ಮಾಡುವುದು ಇತ್ಯಾದಿ ಯಾವುದನ್ನು ಕೂಡ ಮಾಡುವುದಿಲ್ಲ. ಕೋಪತಾಪ ಪ್ರದರ್ಶಿಸುವುದಿಲ್ಲ. ಸಮುದ್ಗಮ್ಯ ಚ ಶುದ್ಧಾಹಂ ಭಿಕ್ಷಾಂ ದದ್ಯಾಂ ದ್ವಿಜಾತಿಷು. ಬ್ರಾಹ್ಮಣರಾದವರು ಮನೆಗೆ ಬಂದ್ರೆ ಎದ್ದು ನಿಂತು ಅವರಿಗೆ ಭಿಕ್ಷೆ ಕೊಡ್ತೇನೆ. ಮುಂದೆ ಪ್ರವಾಸಂ ಯದಿಮೇ ಭರ್ತ ಯಾತಿ ಕಾರ್ಯೇಣ ಕೇನಚಿತ್. ಗಂಡ ಪ್ರವಾಸಕ್ಕೆ ಹೋದಾಗ ಹೇಗಿರ್ತೇನೆ ಅಂತನ್ನುವ ಶ್ಲೋಕಗಳು ಮುಂದಿವೆ. ನೋತ್ಥಾಪಯಾಮಿ ಭರ್ತಾರಂ ಅಂತ ಅದರ ಮುಂದಿನ ಶ್ಲೋಕ. ಗಂಡ ದಣಿದು ಮಲಗಿರುವಾಗ ನಾನು ಅವನನ್ನು ಯಾವತ್ತೂ ಎಚ್ಚರಿಸೋದಿಲ್ಲ. ಅಂತರೇಶ್ವಪಿ ಕಾರ್ಯೇಶು, ಯಾವುದಾದ್ರೂ ಕಾರ್ಯದಲ್ಲಿ ಆತ ತೊಡಗಿದ್ದಾಗ ಅಂಥ ಕಾರ್ಯದ ಪ್ರಸಂಗಗಳಲ್ಲೂ ಕೂಡ ನಾನು ನನ್ನ ಕಾರ್ಯದ ಕುರಿತಾಗಿ ಅವನಿಗೆ ಹೋಗಿ ತೊಂದರೆ ಕೊಡೋದಿಲ್ಲ ಯಾವತ್ತು. ಅಂತರೇಶ್ವಪಿ ಕಾರ್ಯೇಶು ಅಂತಿದೆ, ಕೆಲವು ಬೇರೆ ಕಡೆ ಎಲ್ಲ ಆತುರೇಶ್ವಪಿ ಕಾರ್ಯೇಶು, ಅತ್ಯಂತ ಅವಸರದ ಕೆಲಸಗಳು ಅಂತ ಹೀಗೆ ಅರ್ಥ ಆಗಬಹುದು. ನ ಆಯಾಸಯಾಮಿ ಭರ್ತಾರಂ. ಕುಟುಂಬದ ಪಾಲನ ಪೋಷಣೆ ಇತ್ಯಾದಿ ವಿಷಯದಲ್ಲಿ ನನ್ನ ಗಂಡನಿಗೆ ನಾನು ಯಾವತ್ತೂ ಕಷ್ಟ ಕೊಡೋದಿಲ್ಲ. ಗುಪ್ತ ಗುಹ್ಯ, ಕುಟುಂಬದ ವಿಷಯಗಳನ್ನ ಗುಪ್ತವಾಗಿ ಇಟ್ಕೊಳ್ತಾ ಇದ್ದೆ. ಸುಸಂವೃಷ್ಟ ನಿವೇಶನ, ಮನೆಯನ್ನು ಯಾವತ್ತೂ ಕೂಡ ಸ್ವಚ್ಛವಾಗಿ ಇಟ್ಕೊಂಡಿರ್ತಿದ್ದೆ. ಇದು ನನ್ನ ಕರ್ತವ್ಯವಾಗಿರ್ತಿತ್ತು. ಇದು ಸ್ತ್ರೀಯರು ಅನುಸರಿಸಬೇಕಾದಂತಹ ಒಂದು ಧರ್ಮದ ಮಾರ್ಗ. ಇದನ್ನ ಏಕಾಗ್ರಚಿತ್ತಳಾಗಿ ಅಭ್ಯಾಸ ಮಾಡಿ ಯಾರು ಆಚರಿಸ್ತಾಳೋ ಅವಳು ಅರುಂಧತಿಗೆ ಸಮಾನಳು ಅಂತ ಕರೆಸ್ಕೋತಾಳೆ. ಎಲ್ಲ ಸ್ತ್ರೀಯರು ಅವಳನ್ನ ಗೌರವಿಸ್ತಾರೆ. ಮುಂದೆ ಅವಸಾನಾನಂತರದಲ್ಲಿಯೂ ಕೂಡ ಪರಲೋಕದಲ್ಲಿಯೂ ಅವಳಿಗೊಂದು ಗೌರವ ಸಿಗ್ತದೆ. ಏತದಾಖ್ಯಾಯ ಸಾ ದೇವಿ ಸುಮನಾ ವೈ ತಪಸ್ವಿನಂ ಪತಿಧರ್ಮಂ ಮಹಾಭಾಗ ಜಗಾಮ ಅದರ್ಶನಂ ತಥಾ. ವಾವಿಳ್ಳ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದ ಶ್ಲೋಕವನ್ನು ಓದ್ತಿದ್ದೇನೆ. ಸುಮನ ಆ ಶಾಂಡಿಲ್ಯನಿಗೆ ಈ ಕಥೆಯನ್ನು ಹೇಳ್ತಾ ಇದ್ದಲ್ಲ, ತಪಸ್ವಿನಂ ಅಂತ ಪುಲ್ಲಿಂಗದಲ್ಲಿದೆ. ಆ ಶಾಂಡಿಲ್ಯನಿಗೆ ಈ ಭಾಗವನ್ನೆಲ್ಲ ವರ್ಣಿಸಿ ಮುಂದೆ ತಾನು ಅದೃಶ್ಯಳಾಗಿ ಹೋದಳು. ವಾವಿಳ್ಳ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದ ಪ್ರಕಾರ ನಾನು ಈಗಾಗಲೇ ಹೇಳಿದಂತೆ ಇದನ್ನೆಲ್ಲ ವರ್ಣಿಸಿದವಳು ಸುಮನ, ಮತ್ತೆ ಅದನ್ನು ಕೇಳಿದವನು ಶಾಂಡಿಲ್ಯ ಅನ್ನುವ ಒಬ್ಬ ಪುರುಷ. ಉಳಿದ ಪಾಠಗಳಿಗನುಸಾರವಾಗಿ ಶಾಂಡಿಲಿ ಅನ್ನುವ ಒಬ್ಬಳು ಸ್ತ್ರೀಯನ್ನ ಸುಮನ ಅನ್ನುವವಳೇ ಕೇಳಿದ್ಲು. ಅವರಿಬ್ರು ಆ ಸ್ವರ್ಗಲೋಕದಲ್ಲಿ ಯಾವುದಾದ್ರೂ ನಿಮಿತ್ತದಿಂದ ಭೇಟಿಯಾಗಿದ್ದಿರಬೇಕು. ಪರಸ್ಪರ ಹೀಗೆ ಅವರು ಮಾತಾಡಿಕೊಂಡಿದ್ರು. ಇದೊಂದು ಪವಿತ್ರವಾದಂತಹ ಆಖ್ಯಾನ. ಪರ್ವಕಾಲಗಳಲ್ಲಿ ಪ್ರತಿನಿತ್ಯವೂ ಅಂತನೂ ಅರ್ಥ ಅದಕ್ಕೆ, ಪರ್ವಣಿ ಅಂತ ಅನ್ನೋದಕ್ಕೆ, ಅಥವಾ ಹುಣ್ಣಿಮೆ, ಅಮಾವಾಸ್ಯೆ
ಸಂಕ್ರಮಣದ ದಿನಗಳು, ವ್ಯತಿಪಾತ, ವೈಧೃತಿ ಮೊದಲಾದ ಯೋಗಗಳು, ಪರ್ವಕಾಲ ಅಂತ ಅಂತಾರ ಅವನ್ನ. ಅಂತ ಸಂದರ್ಭದಲ್ಲೂ ಕೂಡ ಇದನ್ನೆಲ್ಲ ನಾವು ಪಠಿಸಬಹುದು. ಸ್ವರ್ಗಲೋಕದಲ್ಲಿ ಆತ ಸುಖಿ ಆಗ್ತಾನೆ. ಅಲ್ಲಿಗೆ ಈ ಅಧ್ಯಾಯ ಸಮಾಪ್ತವಾಗ್ತದೆ. ಮುಂದಿನ ಒಂದು ಅಧ್ಯಾಯ ಉತ್ತರ ಭಾರತದ ಪಾಠದಲ್ಲಿ ಕಂಸದಲ್ಲಿ ಮುದ್ರಿತ ಆಗಿದೆ. ನಾರಾಯಣನ ಸರ್ವೋತ್ತಮತ್ವವನ್ನು ವರ್ಣಿಸುವಂತಹ ಒಂದು ಭಾಗ ಇದು. ಉತ್ತರ ಭಾರತದ ಪಾಠದಲ್ಲಿ ಕಂಸದಲ್ಲಿ ಮುದ್ರಿತವಾಗಿದೆ. ಇದರಲ್ಲಿ ಈ ಅಧ್ಯಾಯದ ಕೆಲವು ಶ್ಲೋಕಗಳು. ಭಾರತ ದರ್ಶನ ಪ್ರಕಾಶನದವರು ಇದನ್ನ ಸ್ವೀಕಾರ ಮಾಡೇ ಇಲ್ಲ. ಅದನ್ನ ಈಗ ನಾವು ನೋಡಬೇಕಾಗಿದೆ. ಯುಧಿಷ್ಠಿರ ಭೀಷ್ಮರನ್ನ ಹೀಗೆ ಕೇಳಿದ: ಯಜ್ಞೇಯಂ ಪರಮಂ ಕೃತ್ಯಂ, ನಾವು ತಿಳಿದು ಮಾಡಬೇಕಾದಂತಹ ಅತ್ಯಂತ ಮಹತ್ವದ ಕರ್ತವ್ಯ ಯಾವುದು? ಸಾರಮ್ಮೇ ಸರ್ವಶಾಸ್ತ್ರಾಣ, ಎಲ್ಲ ಶಾಸ್ತ್ರಗಳ ಸಾರವಾದರೂ ಯಾವುದು ಹೇಳು, ಅದನ್ನು ಹೇಳು. ಆಗ ಭೀಷ್ಮರು ಸಂಸಾರದ ಮುಕ್ತಿಗೆ ಕಾರಣವಾದಂತಹ ಈ ವಿಷಯವನ್ನು ನೀನು ಕೇಳಬೇಕು, ಕೇಳಿ ಚೆನ್ನಾಗಿ ತಿಳಿದುಕೊಂಡು ಆಚರಿಸಬೇಕು, ಇದನ್ನು ಕೇಳು. ಪುಂಡರೀಕ ಅನ್ನುವ ಹೆಸರಿನ ಒಬ್ಬ ಬ್ರಾಹ್ಮಣ ಪುಣ್ಯ ತೀರ್ಥದಲ್ಲಿ ಜಪ ಇತ್ಯಾದಿಗಳನ್ನು ಮಾಡ್ತಾ ವಾಸ ಮಾಡಿಕೊಂಡಿದ್ದ. ಎಲ್ಲೋ ಅಲ್ಲಿಗೆ ಹೋದಾಗ ಇರಬೇಕು, ಅಲ್ಲೇ ವಾಸ ಮಾಡಿಕೊಂಡಿದ್ದ ಅನ್ನೋದಕ್ಕಿಂತ ಯಾವುದೋ ತೀರ್ಥಕ್ಷೇತ್ರಕ್ಕೆ ಹೋಗಿದ್ದ. ಅಲ್ಲಿ ಅವನಿಗೆ ನಾರದರು ಕಂಡರು. ನಮಗೆ ಶ್ರೇಯಸ್ಸಾಗುವಂತಹ ಒಂದು ವಿಷಯವನ್ನು ಹೇಳಿ ಅಂತ ಕೇಳಿದರು ಈ ಪುಂಡರೀಕ. ಆಗ ನಾರದರು ಬ್ರಹ್ಮ ತನಗೇನನ್ನ ವರ್ಣನೆ ಮಾಡಿದ್ನೋ ಅದನ್ನ ಈತನಿಗೂ ಕೂಡ ಹೇಳಿದ್ರು. ಈ ಜ್ಞಾನಯೋಗವನ್ನು ನೀನೀಗ ಕೇಳು. ಯಃ ಪರಃ ಪ್ರಕೃತೇ ಪ್ರೋಕ್ತಃ ಪುರುಷಃ ಪಂಚವಿಂಶಕಃ, 25ನೇ ತತ್ವವಾಗಿರುವಂತಹ ಪರಮಾತ್ಮನ ಕುರಿತಾಗಿ ಈಗ ನಿನಗೆ ಹೇಳ್ತೇನೆ. ಸಯೇವ ಸರ್ವಭೂತಾತ್ಮ ನರ ಇತ್ಯಭಿಧೀಯತೆ. ಅವನಿಗೆ 25ನೇ ತತ್ವ ಅಂತ ಕರೀತಾರೆ. ಭಾಗವತ ತಾತ್ಪರ್ಯದಲ್ಲಿ ಬಂದಿರುವಂತೆ ಶಬ್ದಾದಿ 5 ತನ್ಮಾತ್ರಗಳು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತೇಳಿ. ನಭ ಆದ್ಯಾಶ್ಚ 5 ಭೂತಗಳು, ಆಕಾಶ, ವಾಯು, ತೇಜಸ್ಸು, ಅಪ್ಪು ಮತ್ತು ಪೃಥ್ವಿ ಅಂತ ಹೇಳಿ. ಮನೋಯುಕ್ತ ಇಂದ್ರಿಯಾಣಿಚ, ಮನಸ್ಸಿನಿಂದ ಕೂಡಿದಂತಹ 10 ಇಂದ್ರಿಯಗಳು, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ. ಅಲ್ಲಿಗೆ 21 ಆದವು. ಅಹಂಕಾರೋ ಮಹಾಂಶ್ಚೈವ, ಅಹಂಕಾರ ತತ್ವ ಮತ್ತು ಮಹತ್ತತ್ವ ಇವು ಸೇರಿ 23 ಆದವು. ಅಹಂಕಾರೋ ಮಹಾಂಶ್ಚೈವ ತ್ರಯೋವಿಂಶತಿಕೋ ಗಣ. ಪ್ರಕೃತಿಸ್ತು ಚತುರ್ವಿಂಶ, 24ನೇ ತತ್ವವೇ ಪ್ರಕೃತಿ. ಪಂಚವಿಂಶೋ ಹರಿಸ್ವಯಂ, 25ನೇ ತತ್ವವೇ ಭಗವಂತ ಅಂತ ವರ್ಣನೆ ಮಾಡಿದ್ದಾರೆ. ಭಾಗವತ ತಾತ್ಪರ್ಯದಲ್ಲಿ ಬರುವಂತಹ ಒಂದು ಉಲ್ಲೇಖ ಇದೆ. ದೇವತೇಂದ್ರಿಯೋ ಐಕ್ಯ ನ ಪೃಥಕ್ ಗಣನಂ ತಯೋ. ದೇವತೆಗಳು ಮತ್ತೆ ಆ ಇಂದ್ರಿಯಾಭಿಮಾನಿ ದೇವತೆಗಳು, ಇಂದ್ರಿಯಗಳು ಎರಡೂ ಏಕಾಂತ ಪರಿಗಣಿಸಿರುವುದರಿಂದ ಅವುಗಳನ್ನು ಪ್ರತ್ಯೇಕವಾಗಿ ಆ ಶ್ಲೋಕದಲ್ಲಿ ಹೇಳಲಿಲ್ಲ. ಯದಾ ಜಡಾಂಶ ಸ್ವೀಕಾರ ಜೀವಸ್ತತ್ ಪಂಚವಿಂಶಕಃ, ಷಡ್ವಿಂಶಕೋ ಮಹಾವಿಷ್ಣು ಶ್ರಿಯಾವ ಸಪ್ತವಿಂಶಕಃ. ಆ ಜಡವಾದಂತಹ ಇಂದ್ರಿಯಗಳನ್ನ ಮತ್ತೆ ಚೇತನರಾದಂತಹ ಇಂದ್ರಿಯಾಭಿಮಾನಿ ದೇವತೆಗಳನ್ನ ಪ್ರತ್ಯೇಕವಾಗಿ ಹೇಳುವುದಾದರೆ ಆವಾಗ 25ನೇ ತತ್ವ ಆ ಜೀವನಾಗ್ತಾನೆ. ಆ ಇಂದ್ರಿಯಾಭಿಮಾನಿ ದೇವತೆಗಳ ಒಂದು ಗುಂಪದು. ಪರಮಾತ್ಮ 26ನೇಯವನಾಗ್ತಾನೆ. ಪರಮಾತ್ಮನನ್ನು 27 ಅಂತನೂ ಕೂಡ ಹೇಳ್ಬಹುದಂತೆ. ಹೇಗೆ ಅಂತಂದ್ರೆ, ಈ ಇಂದ್ರಿಯಾಭಿಮಾನಿ ದೇವತೆಗಳು ಬೇರೆ, ಇಂದ್ರಿಯಗಳು ಬೇರೆ ಅಂತ ಪರಿಗಣನೆ ಮಾಡಿದಾಗ ಅವರ ಸಂಖ್ಯೆಯೂ ಕೂಡ ಪ್ರತ್ಯೇಕವಾಯಿತು. ಹಾಗೆ ಚೇತನ ಪ್ರಕೃತಿಯನ್ನು, ಜಡ ಪ್ರಕೃತಿಯನ್ನು ಪ್ರತ್ಯೇಕವಾಗಿ ಪರಿಗಣನೆ ಮಾಡಿಬಿಟ್ರೆ ಆವಾಗ ಈ 25ನೇವನಾದಂತಹ ಪರಮಾತ್ಮ 27ನೇ ಸ್ಥಾನಕ್ಕೆ ಏರ್ತಾನೆ. ಮೂಲ ಆತನ ಸಂಖ್ಯೆ 25ನೇದ್ದು. 5 ತನ್ಮಾತ್ರಗಳು, 5 ಮಹಾಭೂತಗಳು,
ಮನಸ್ಸಿನಿಂದ ಕೂಡಿದ 10 ಇಂದ್ರಿಯಗಳು, ಅಹಂಕಾರ ತತ್ವ, ಮಹತ್ತತ್ವ, ಅಲ್ಲಿಗೆ 23 ಆಗಿದ್ದವು. 24 ಪ್ರಕೃತಿ. 24ನೇದನ್ನು ಪ್ರಕೃತಿ ಅಂತ ಹೇಳಿದಾಗ ಚೇತನ ಪ್ರಕೃತಿ ಮತ್ತು ಅಚೇತನ ಪ್ರಕೃತಿಯನ್ನು ಒಟ್ಟಿಗೆ ಹೇಳಿದ್ದಾರೆ. 25ನೇವನೇ ಪರಮಾತ್ಮ. ಅಥವಾ ಆ ಇಂದ್ರಿಯಾಭಿಮಾನಿ ದೇವತೆಗಳನ್ನು, ಇಂದ್ರಿಯಗಳನ್ನು ಪ್ರತ್ಯೇಕವಾಗಿ ಹೇಳಿದಾಗ 25ನೇ ತತ್ವ ಇದ್ದದ್ದು 26ನೇ ತತ್ವ ಆಗ್ತದೆ. ಒಂದು ತತ್ವ ಹೆಚ್ಚಾಗ್ತದೆ. ಷಡ್ವಿಂಶಕೋ ಮಹಾವಿಷ್ಣು. ಇನ್ನ ಲಕ್ಷ್ಮೀದೇವಿಯನ್ನು ಕೂಡ ಪ್ರತ್ಯೇಕವಾಗಿ ಸ್ವೀಕಾರ ಮಾಡಿದ್ದಾದ್ರೆ, ಚೇತನ ಪ್ರಕೃತಿ ಅಚೇತನ ಪ್ರಕೃತಿ ಅಂತ ಪ್ರತ್ಯೇಕವಾಗಿ ಸ್ವೀಕಾರ ಮಾಡಿಬಿಟ್ರೆ 25ನೇ ತತ್ವವಾಗಿದ್ದ ನಾರಾಯಣ 27 ಆಗ್ತಾನೆ. ಯಾಕೆಂದ್ರೆ ಪ್ರಕೃತಿ ಎಂಬುದಾಗಿ ಒಂದೇ ಪರಿಗಣಿತ ಆಗಿತ್ತು ಹಿಂದೆ. ಅದನ್ನೀಗ ಜಡ ಪ್ರಕೃತಿ, ಚೇತನ ಪ್ರಕೃತಿ ಅಂತ ವಿಭಾಗಿಸಿದ್ದರಿಂದ ಒಂದು ತತ್ವ ಹೆಚ್ಚಾಯಿತು. ಇಂದ್ರಿಯಾಭಿಮಾನಿ ದೇವತೆಗಳು, ಇಂದ್ರಿಯಗಳು ಒಂದೇ ಅಂತ ಮೊದಲು ಪರಿಗಣಿತರಾಗಿದ್ರು. ಅದನ್ನು ಕೂಡ ಜಡ ಚೇತನ ಅಂತ ಪರಿಗಣನೆ ಮಾಡಿದ್ರಿಂದ 27ನೇ ತತ್ವವಾದ ಭಗವಂತ. ಹೀಗವನು ಯಃ ಪರಃ ಪ್ರಕೃತಿಯ ಪ್ರೋಕ್ತಃ ಪುರುಷ ಪಂಚವಿಂಶಕಃ, 25ನೇ ತತ್ವ ಅವನು ಸಯೇವ ಸರ್ವಭೂತಾತ್ಮ, ಎಲ್ಲ ಪ್ರಾಣಿಗಳ ಅಂತರ್ಯಾಮಿ ಅವನಾಗಿದ್ದಾನೆ. ನರ ಇತ್ಯ ವಿಧೀಯತೆ, ಅವನಿಗೆ ನರ ಅನ್ನುವ ಹೆಸರನ್ನು ಶಾಸ್ತ್ರದಲ್ಲಿ ಹೇಳ್ತಾರೆ. ಭಾಗವತ ತಾತ್ಪರ್ಯದಲ್ಲಿ ನರೋ ನಾಶಾತ್ ಪರೋಮತಃ ಅಂತ ವರ್ಣಿಸಿದ್ದಾರೆ. ನರ ಅಂತ ಅವನಿಗೆ ಯಾಕೆ ಕರೀತಾರೆ? ನಾವು ನರ ನಾರಾಯಣ ಅಂತ ಹೀಗೆ ಅದನ್ನೇನೋ ಬೇರೆ ಪರಿಗಣಿಸಿರ್ತೇವೆ. ನರ ಅಂದ್ರೆ ಶೇಷನ ಅವತಾರಭೂತನಾದವನು, ನಾರಾಯಣ ಅಂದ್ರೆ ಪರಮಾತ್ಮ ಅಂತ ಹೀಗೆಲ್ಲ ನಾವು ತಿಳ್ಕೊಂಡಿರ್ತೇವೆ. ಅಷ್ಟು ಮಾತ್ರ ಅಲ್ಲ, ನರನಲ್ಲಿ, ಶೇಷನ ಅವತಾರಿಯಾದ ನರನಲ್ಲಿ ನರ ಅನ್ನೋ ಹೆಸರಿನಿಂದ ಭಗವಂತ ಇದ್ದಾನೆ. ಅವನು ಯಾಕೆ ಅಂತಂದ್ರೆ ನರಹ ಅನಾಶಾತ್ ಪರೋಮತಃ. ಇದು ಭಾಗವತ ತಾತ್ಪರ್ಯದಲ್ಲಿ ಬಂದಿರುವಂತಹ ಒಂದು ಉಲ್ಲೇಖ. ಭಾಗವತ ತಾತ್ಪರ್ಯದ 2ನೇ ಸ್ಕಂದದ 10ನೇ ಅಧ್ಯಾಯ, ಅಲ್ಲಿ 11ನೆಯ ಶ್ಲೋಕ, ನಾರಾಯಣ ಶಬ್ದದ ಅರ್ಥವನ್ನು ಹೇಳುವಂತಹ ಶ್ಲೋಕ ಅದು. ತಾ ಸ್ವವಾಪ್ಸಿ ಸ್ವಸೃಷ್ಟಾಸೋ ಸಹಸ್ರ ಪರಿವತ್ಸರಂ ತೇನ ನಾರಾಯಣೋ ನಾಮ ಯದಾಪ ಪುರುಷೋದ್ಭವ. ನರ ಅಂದ್ರೆ ಪರಮಾತ್ಮ, ಅವನಿಂದ ಹುಟ್ಟಿದ್ದು ಈ ನಾರ ಅಂದ್ರೆ ನೀರು. ಆ ನೀರನ್ನ ಆಶ್ರಯವನ್ನಾಗಿ ಅಲ್ಲೇ ಮಲಗಿದವನು ತಾನೇ ಸೃಷ್ಟಿಸಿದ ನೀರನ್ನ ಆಶ್ರಯವನ್ನಾಗಿ ಮಾಡಿಕೊಂಡು ಸಾವಿರಾರು ವರ್ಷಗಳ ಕಾಲ ಅಲ್ಲಿ ಮಲಗಿದವನು. ಅದಕ್ಕಾಗಿ ಅವನಿಗೆ ನಾರಾಯಣ ಅಂತ ಕರೀತಾರೆ. ನಾರಾಹ ಅಂದ್ರೆ ನೀರು. ಆ ನೀರು ಯಾರಿಗೆ ಆಶ್ರಯವೋ, ನಾರಾಹ ಅಯನಂ ಯಶಸ್ಸಃ ನಾರಾಯಣ. ಅಲ್ಲಿ ನಾರಾಯಣ ಅಧ್ಯಾತ್ಮ ಅನ್ನೋ ಒಂದು ಗ್ರಂಥದಿಂದ ಆಚಾರ್ಯ ಒಂದು ಶ್ಲೋಕವನ್ನು ಹೇಳ್ತಾರೆ. ಅದೇ ನಾನು ಈಗಿಂದ ಹೇಳಿದಂತ ಶ್ಲೋಕ. ಅಂಡಂ ಪ್ರವಿಶಯೋ ವಿಷ್ಣು ಸೋಂಡಂ ಭಿತ್ವಾ ಸಮಾ ಪ್ರಕಾಶಿತಃ ಸಹ ಅಪಹ ಅಸೃಜತ್ ತಥೋ ನಾರಾಹ ನರೋ ನಾಶಾತ್ ಪರೋಮತಃ ಇತಿ ನಾರಾಯಣಾಧ್ಯಾತ್ಮೆ. ಈ ವಿಷ್ಣು ಅಂಡದೊಳಗೆ ಪ್ರವೇಶ ಮಾಡಿದ್ದಾನೆ, ಅಂಡವನ್ನು ಭೇದಿಸಿಕೊಂಡು ಪ್ರಕಾಶಿಸ್ತಾ ಇದ್ದಾನೆ ಕೂಡ. ಅವನು ಈ ನರ ನೀರನ್ನು ಸೃಷ್ಟಿಸಿದ. ಆ ನರನ್ ಶಬ್ದವಾಚ್ಯನಾದ ಭಗವಂತನಿಂದ ಸೃಷ್ಟಿಸಲ್ಪಟ್ಟಿದ್ರಿಂದ ಅದಕ್ಕೆ ನಾರ ಅಂತ ಹೆಸರು. ನರಸ್ಯ ಇಮಾನಿ ನಾರಾಯಣಿ ಅಂತ. ಅವನಿಗೆ ನರ ಅಂತ ಯಾಕೆ ಹೇಳಬೇಕು ಅಂದ್ರೆ ಅನಾಶಾತ್ ನ ರೀಯತೆ ಇತಿ ನರಹ. ರಿಂಗ್ ಕ್ಷಯ ಅಂತ ಧಾತು. ಯಾವ ವ್ಯಕ್ತಿ ಎಂದು ನಾಶವನ್ನು ಹೊಂದುವುದೇ ಇಲ್ವೋ ಅವನಿಗೆ ನರ ಅಂತ ಹೆಸರು. ನ ಅಂದ್ರೆ ಇಲ್ಲ ಅಂತ ಅರ್ಥ. ರೀಯತೆ ಅಂದ್ರೆ ನಾಶ ಹೊಂದುವವನು. ಚತುರ್ವಿಧ ನಾಶವೂ ಇಲ್ಲದೆ ಇರುವಂತಹ ಭಗವಂತ. ಅನಿತ್ಯತ್ವ ದೇಹ ಹಾನಿ ದುಃಖ ಪ್ರಾಪ್ತಿರ ಪೂರ್ಣತಾ ನಾಶಶ್ಚತುರ್ವಿಧ ಪ್ರೋಕ್ತಃ ಅಂತ 4 ವಿಧವಾದ ನಾಶಗಳನ್ನ ಗೀತಾ ಪ್ರಸ್ಥಾನದಲ್ಲಿ ಹೇಳ್ತಾರೆ. ಅನಿತ್ಯತ್ವ ಸ್ವರೂಪವೇ ಅನಿತ್ಯವಾಗಿರುವುದು. ಘಟಪಟ ಮೊದಲಾದ ವಸ್ತುಗಳ ಸ್ವರೂಪವೇ ಅನಿತ್ಯವಾಗಿರುತ್ತದೆ. ಇದು ಒಂದು ನಾಶ. ಘಟಪಟಾದಿಗಳು ನಾಶ ಹೊಂದುವುದು ಸ್ವರೂಪ ಹಾನಿ ಆಗುವುದರಿಂದ. ದೇಹ ಹಾನಿ ಸ್ವರೂಪತಃ ನಾಶ ಇಲ್ಲ. ಆತ್ಮನಿಗೆ ಸ್ವರೂಪತಃ ನಾಶ ಇಲ್ಲ. ಆದರೆ ನಾಶ ಆಗುವಂತಹ ಒಂದು ಶರೀರ ತಂದೆ ತಾಯಿಯಿಂದ ಬರ್ತದೆ, ಮತ್ತದು ಹೋಗ್ತದಲ್ಲ. ಇದು ದೇಹ ಹಾನಿ. ಆವಾಗ ಆತ್ಮನನ್ನು ಸತ್ತ ಅಂತ ಹೇಳ್ತಾರೆ. ಶರೀರವನ್ನು ಸತ್ತಿತು ಅಂತ ಯಾರು ಹೇಳೋದಿಲ್ಲ. ಅಂತೂ ನಾಶ ಅಂತನ್ನೋದು ಸ್ವರೂಪತಃ ನಾಶ ಬರಬಹುದು ಘಟಪಟಾದಿಗಳಂತೆ. ಇನ್ನೊಂದು ದೇಹ ನಾಶ ಆಗುವ ಪ್ರಯುಕ್ತ ಆತ್ಮನಿಗೊಂದು ನಾಶ ಬರ್ತದೆ. ಅದೇ ಎರಡನೇದ್ದು.
ಅನಿತ್ಯತ್ವ ದೇಹ ಹಾನಿ ದುಃಖ ಪ್ರಾಪ್ತಿ. ದುಃಖ ಬಂದ್ರೆ ಅದು ಒಂದು ನಾಶವೇ. ಅಪೂರ್ಣತ ಅನ್ನುವ ನಾಶ ಲಕ್ಷ್ಮೀದೇವಿಗಾದ್ರೂ ಇದೆ. ಹೀಗೆ ಜಗತ್ತಿನಲ್ಲಿರುವಂತಹ ಪ್ರತಿಯೊಬ್ಬರೂ ಕೂಡ ಲಕ್ಷ್ಮೀ ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಪ್ರತಿಯೊಬ್ಬನೂ ಕೂಡ ನಾಶ ಉಳ್ಳವನೇ. ಎಂದೂ ಯಾವ ನಾಶವೂ ಇಲ್ಲದೇ ಇರುವಂಥವನು ಅಂದ್ರೆ ಈ ನರ, ಇವನು ಮಾತ್ರ. ಅವನಿಂದ ಹುಟ್ಟಿದ್ದೇ ನಾರ. ಆ ನಾರವನ್ನು ಆಶ್ರಯಿಸಿಕೊಂಡು ಬದುಕುವವನೇ ಇವನು ಅಂತ ಅದರ ತಾತ್ಪರ್ಯ. ನರ ಇತ್ಯ ವಿಧೇಯತೆ ಅಂತ ಬಂತಲ್ಲ, ನರಾಜ್ಜಾತಾನಿ ಚತ್ವಾರಿ ನಾರಾಣೀತಿ ತಥೋ ವಿದುಃ ತಾನ್ಯೇವ ಚ ಅಯನಂ ತಸ್ಯ ತೇನ ನಾರಾಯಣ ಸ್ಮೃತಃ. ನರನಿಂದ ಈ ತತ್ವಗಳೆಲ್ಲವೂ ಹುಟ್ಟಿದವು. ನೀರು ಮಾತ್ರ ಅಲ್ಲ, ಎಲ್ಲವೂ ಕೂಡ ಹುಟ್ಟಿತು. ತೇನ ನಾರಾಣೀತಿ ತಥೋ ವಿದುಃ. ತುಂಬಾ ಸುಂದರವಾದಂತಹ ಒಂದು ಅರ್ಥ ಇದೆ. ನಮಗೆ ಬೇರೆ ಕಡೆ ಎಲ್ಲ ಗೊತ್ತಾಗೋದು ಆಪೋ ನಾರಾಯತಿ ಪ್ರೋಕ್ತಃ ಆಪೋ ವೈ ನರಸೂನವಃ ಅಯನಂ ತಸ್ಯತಾ ಪೂರ್ವಂ ತಸ್ಮಾನ್ ನಾರಾಯಣ ಸ್ಮೃತಃ. ಇದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಇತ್ಯಾದಿ ಕಡೆ ಆಚಾರ್ಯರು ಉದ್ಧರಿಸಿದಂತ ಒಂದು ಶ್ಲೋಕ. ಆಪಃ ನಾರಾಯತಿ ಪ್ರೋಕ್ತಃ, ನೀರಿಗೆ ನಾರ ಅಂತ ಹೇಳ್ತಾರೆ. ಯಾಕೆಂದ್ರೆ ಆಪೋ ವೈ ನರಸೂನವಃ, ನರಶಬ್ದವಾಚ್ಯನಾದ ಭಗವಂತನಿಂದ ಹುಟ್ಟಿದವೇ ಈ ನಾರಗಳು. ಅಯನಂ ತಸ್ಯತಾ ಪೂರ್ವಂ, ಆ ಭಗವಂತನಿಗೆ ಆ ನೀರೇ ಆಶ್ರಯ ಪ್ರಳಯ ಕಾಲದಲ್ಲಿ. ತೇನ ನಾರಾಯಣ ಸ್ಮೃತಃ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದದ್ದು. ಹರಿವಂಶದಲ್ಲಿ ಬಂದಿರುವಂತೆ ನಾರ ಆಪ ಸಮಾಖ್ಯಾತಃ ತಾಸಾಮಯನಮಾದಿತಃ ಯತಸ್ತ್ವಂ ಭೂತ ಭವ್ಯೇಶ ತನ್ನಾರಾಯಣ ಶಬ್ದತಃ. ಬ್ರಹ್ಮಸೂತ್ರ ಭಾಷ್ಯಾದಿಗಳಲ್ಲಿ ಬಂದಿರುವಂತಹ ಆ ವರ್ಣನೆಯಂತೆ ನಾರಾಯಣ ಅಂದ್ರೆ ಆ ನೀರೇ ಯಾರಿಗೆ ಆಶ್ರಯನೋ ಅವನು ನಾರಾಯಣ ಅಂತ. ಇದು ಸೂತ್ರ ಭಾಷ್ಯದಲ್ಲಿ ವ್ಯಾಸಸ್ಮೃತಿಯನ್ನು ಆಚಾರ್ಯರು ಉದ್ಧರಿಸಿ ಹೇಳಿರುವಂತಹ ಒಂದು ಮಾತು. 1ನೇ ಅಧ್ಯಾಯ 1ನೇ ಪಾದ ಅಲ್ಲಿ 20ನೇ ಸೂತ್ರ ಅದು. ಆಪೋ ನಾರಾಯತಿ ಪ್ರೋಕ್ತಾಹ ಆಪೋ ವೈ ನರಸೂನವಃ ಅಯನಂ ತಸ್ಯತಾ ಪೂರ್ವಂ ತೇನ ನಾರಾಯಣ ಸ್ಮೃತಃ. ನೀರು ಯಾರಿಗೆ ಆಶ್ರಯವೋ, ಯಾರು ನೀರನ್ನೇ ಆಶ್ರಯಿಸಿ ಮಲಗಿದ್ದಾನೋ ಅವನು ನಾರಾಯಣ ಅಂತ. ಹರಿವಂಶದಲ್ಲಿ ಬರುವಂತಹ ಮತ್ತೊಂದು ಮಾತು ಹೀಗಿದೆ: ನಾರ ಆಪ ಸಮಾಖ್ಯಾತ. ಆ ಶ್ಲೋಕವನ್ನು ಕೂಡ ನಾನು ಈಗ ಹೇಳಿದೆ. ಆಪ್ ಅಂದ್ರೆ ನೀರು. ಆ ನೀರಿಗೆ ನೀನೇ ಆಶ್ರಯನಾಗಿದ್ದೆ. ಭವಿಷ್ಯತ್ ಕಾಲಕ್ಕೆ ಭೂತಕಾಲಕ್ಕೆಲ್ಲದಕ್ಕೂ ಒಡೆಯನೇ ನೀನು ಆ ನೀರಿಗೆ ಆಶ್ರಯನಾಗಿದ್ದೆ. ಹರಿವಂಶ ಹೇಳುವಂತೆ ನೀರಿಗೆ ಭಗವಂತನೇ ಆಶ್ರಯ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಉದ್ಧೃತವಾದ ವ್ಯಾಸಸ್ಮೃತಿ ಹೇಳುವಂತೆ ನೀರು ಭಗವಂತನಿಗೆ ಆಶ್ರಯ. ಮೂಲ ಅರ್ಥ ಭಗವಂತನೇ ನೀರಿಗೆ ಆಶ್ರಯ, ಎಲ್ಲದಕ್ಕೂ ಅವನೇ ಆಶ್ರಯ, ಅದು ಮುಖ್ಯಾರ್ಥ. ಆದರೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದಿರುವಂತೆ ನೀರು ಆ ಭಗವಂತನಿಗೆ ಹಾಸಿಗೆಯ ರೂಪದಲ್ಲಿ ಆಶ್ರಯ ಕೊಟ್ಟಿದೆ, ಇದೊಂದು ಅರ್ಥ. ಈಗಿಲ್ಲಿ ನಾವು ನೋಡ್ತಾ ಇರುವ ಅರ್ಥ ಇದೆಯಲ್ಲ, ಆ ನಾರ ಅನ್ನೋ ಶಬ್ದಕ್ಕೆ ನೀರು ಅನ್ನೋಕ್ಕಿಂತ ಹೆಚ್ಚಿನ ಅರ್ಥವನ್ನೇ ಇದು ಹೇಳ್ತದೆ. ನಾರ ಅಂದ್ರೆ ಎಲ್ಲಾ ತತ್ವಗಳು, ಅಹಂಕಾರ ತತ್ವ, ಪ್ರಕೃತಿ ತತ್ವ, ಅಹಂಕಾರ ತತ್ವ, ಮಹತ್ತತ್ವ, ಅಹಂಕಾರ ತತ್ವ, ಇವೆಲ್ಲಾ ತತ್ವಗಳು ಕೂಡ ನಾರಗಳೇ. ಆ ನಾರವೇ ಈ ಭಗವಂತನಿಗೆ ಆಶ್ರಯ. ಹಾಗಂದ್ರೆ ಅರ್ಥ ಏನು? ನೀರಿನಲ್ಲಿ ಮಲಗಿದ್ದಾನೆ, ಪೃಥ್ವಿಯಲ್ಲಿ ಮಲಗಿದ್ದಾನ, ಅಗ್ನಿಯಲ್ಲಿ ಮಲಗಿದ್ದಾನ, ಅಹಂಕಾರದಲ್ಲಿ, ಪ್ರಕೃತಿ ತತ್ವದಲ್ಲಿ ಎಲ್ಲೆಲ್ಲಾರು ಮಲಗ್ತಾನ ಅವನು ಅಂತಂದ್ರೆ, ಆ ಆಶ್ರಯ ಅಂತಂದ್ರೆ ಅವನ ಸನ್ನಿಧಾನಕ್ಕೆ ಪಾತ್ರ ಅಂತ ಅರ್ಥ. ದೇವಾಲಯದಲ್ಲಿರುವಂತಹ ಒಂದು ವಿಗ್ರಹ ಆ ಭಗವಂತನ ಸನ್ನಿಧಾನಕ್ಕೆ ಹೇಗೆ ಪಾತ್ರವೋ ಹಾಗೆ ಎಲ್ಲಾ ತತ್ವಗಳು ಕೂಡ ನರಾಜ್ಜಾತಾನಿ ತತ್ವಾನಿ ನಾರಾಯಣೀತಿ ತತ್ವವಿದು. ಈ ತತ್ವಗಳು ಆ ಭಗವಂತನ ಸನ್ನಿಧಾನಕ್ಕೆ ಪಾತ್ರಗಳು, ಅವನ ಸನ್ನಿಧಾನಕ್ಕೆ ಪಾತ್ರವಾದ ವಿಗ್ರಹಗಳಿವೆಲ್ಲ. ತಾನ್ಯವಚ ಅಯನಂ ಪ್ರತಿಮಾತ್ವಾತ್ ವಿಗ್ರಹತ್ವಾತ್ ಅಯನಂ ತೇನ ನಾರಾಯಣ ಸ್ಮೃತಃ. ಇದು ಹೆಚ್ಚು ಶಿಲಾವತ್ ಪ್ರತಿಮೈವೇಶ ವಿಷ್ಣು ಲೋಕ ಚತುರ್ದಶಿ ಅಂತ ಭಾಗವತ್ ತಾತ್ಪರ್ಯದಲ್ಲಿ ಹೇಳ್ತಾರೆ. 14 ಲೋಕಗಳು ಕೂಡ
ಎಲ್ಲಾ ತತ್ವಗಳು, ಬ್ರಹ್ಮಾಂಡ, ಪ್ರಕೃತಿ ತತ್ವ, ಮಹತ್ ಅಹಂಕಾರ ಎಲ್ಲವೂ ಕೂಡ ಅವನಿಗೆ ಪ್ರತಿಮಾ ಇದ್ದಂತೆ. ಇದು ಆ ಅರ್ಥವನ್ನು ಹಿಗ್ಗಿಸಿದಂತೆ. ಕೇವಲ ನೀರಲ್ಲ, ಪ್ರತಿಯೊಂದು ಅವನ ಸನ್ನಿಧಾನಕ್ಕೆ ಪಾತ್ರ ಅಂತ ಅರ್ಥವನ್ನು ಹಿಗ್ಗಿಸಿದಂತ ತುಂಬಾ ಸುಂದರವಾದಂತಹ ಒಂದು ಅರ್ಥ. ನಾರಾಯಣ ಜಗತ್ ಸರ್ವಂ ಸರ್ಗಕಾಲೇ ಪ್ರಳೀಯತೆ ಪ್ರಜಾಯತೆ. ಈ ಸೃಷ್ಟಿಕಾಲದಲ್ಲಿ ಭಗವಂತನಿಂದ ಈ ತತ್ವಗಳೆಲ್ಲ, ಈ ನೀರು, ಈ ಜಗತ್ತೆಲ್ಲವೂ ಹುಟ್ಟುತ್ತದೆ. ಅವನಲ್ಲೇ ಮುಂದೆ ಪ್ರಳಯ ಕಾಲದಲ್ಲಿ ಲೀನ ಆಗಿಬಿಡ್ತದೆ ಕೂಡ. ಅವನೇ ಪರಬ್ರಹ್ಮ, ಎಲ್ಲ ಪರರಿಗಿಂತಲೂ ಅವನೇ ಶ್ರೇಷ್ಠ. ಅವನು ವಾಸುದೇವ, ವಿಷ್ಣು, ಆತ್ಮ ಕರೆಸ್ಕೊಂಡಿದ್ದಾನೆ. ಆತತತ್ವಾಚ ಮಾತೃತ್ವಾತ್ ಆತ್ಮೇತಿ ಪರಮೋಮತಃ. ಆತತ ಎಲ್ಲ ಕಡೆ ವ್ಯಾಪ್ತ, ಮಾತೃ ಅಂದ್ರೆ ತಿಳ್ಕೊಂಡಂಥವನು, ಸರ್ವಜ್ಞ, ಆದ್ರಿಂದ ಅವನ ಆತ್ಮ. ವಿಷ್ಣು ವ್ಯಾಪ್ಯ ಸರ್ವಾನಿಮಾನ್ ಲೋಕಾನ್ ಯತಸ್ಥಿಷ್ಠಜಿ ಕೇಶವ ತತಶ್ಚ ವಿಷ್ಣು ನಾಮಾಸಿ ಧಾತೋರ್ ವ್ಯಾಪ್ತೇಶ್ಚ ದರ್ಶನಾತ್ ಅಂತ ಹರಿವಂಶದ ಒಂದು ಮಾತು. ಗೀತಾ ಭಾಷ್ಯದಲ್ಲಿ ಇತ್ಯಾದಿ ಕಡೆಗಳೆಲ್ಲ ವಿಷ್ಣು ಶಬ್ದದ ಅರ್ಥ ಬೇಕಾದಷ್ಟು ಬಂದಿದೆ. ಹರಿವಂಶದಲ್ಲಿ ಬಂದಿರೋದು ಹೆಚ್ಚು ಪ್ರಸಿದ್ಧ ಅಲ್ಲ, ಸರ್ವಮೂಲದಲ್ಲಿ ಆಚಾರ್ಯರು ಹೇಳಲಿಲ್ಲ ಅದನ್ನ. ಆ ಶ್ಲೋಕವನ್ನು ಹೇಳಲಿಲ್ಲ, ಅದರ ಅರ್ಥವನ್ನು ಹೇಳಿದ್ದಾರೆ. ಅದಕ್ಕಾಗಿ ಹರಿವಂಶದ ಶ್ಲೋಕವನ್ನೇ ಉದ್ಧರಿಸಿದೆ. ಸರ್ವಾನಿಮಾನ್ ಲೋಕಾನ್ ವ್ಯಾಪ್ಯ ತಿಷ್ಠಸಿ, ಎಲ್ಲಾ ಲೋಕಗಳನ್ನು ವ್ಯಾಪಿಸಿಕೊಂಡು ಇರುವಂತವನು ಈ ಭಗವಂತ. ವಿಷಧಾತು ಇದು ವ್ಯಾಪ್ತಿ ಅಂತಲೂ ಕೂಡ ಅರ್ಥ ಇದೆ. ಆದ್ದರಿಂದ ಈ ಭಗವಂತನಿಗೆ ವಿಷ್ಣು ಅಂತ ಹೀಗೆ ಶಬ್ದದಿಂದ ವ್ಯವಹರಿಸ್ತಾರೆ. ವಾಸುದೇವ, ಈ ಗೀತಾ ಪ್ರಸ್ಥಾನದಲ್ಲಿ ಕೂಡ ವಾಸುದೇವ ಅನ್ನೋ ಶಬ್ದದ ವಿವರ ಏನು ಬಂದೇ ಇದೆ. ಜಗತ್ತೆಲ್ಲವನ್ನೂ ಆವರಿಸಿಕೊಂಡಿದ್ದಾನೆ. ಛಾದಯಾಮಿ ಜಗದ್ವಿಶ್ವಂ ಭೂತ್ವಾ ಸೂರ್ಯ ಇವಾಂಶುಭಿಹಿ. ಸೂರ್ಯ ತನ್ನ ಕಿರಣಗಳಿಂದ ಜಗತ್ತನ್ನೆಲ್ಲ ಹೇಗೆ ಮುಚ್ಚುತ್ತಾನೋ ಹಾಗೆ ಭಗವಂತ ಸನ್ನಿಧಾನದಿಂದ ಜಗತ್ತೆಲ್ಲವನ್ನೂ ಮುಚ್ಚಿದ್ದಾನೆ ಅಂತ ಅರ್ಥ. ಅದಲ್ಲದೆ ವಾನಾತ್ ಸೂತೇರ್ ದೇವನಾಥ್ ವಾಸುದೇವ. ವಾನಾಥ್ ಅಂದ್ರೆ ಇದು ಕರ್ಮ ನಿರ್ಣಯದಲ್ಲಿ ಆಚಾರ್ಯ ಹೇಳಿರುವಂತಹ ಸೌಕರಾಯಣ ಶ್ರುತಿ. ವಾನಾಥ್ ಅಂದ್ರೆ ಜ್ಞಾನ ಸ್ವರೂಪನಾದ್ದರಿಂದ. ವಾಸು ದೇವ ಅಂತ 4 ಅಕ್ಷರ ಇದೆಯಲ್ಲ, ಅಲ್ಲಿ ಒಂದೊಂದು ಶಬ್ದಕ್ಕೊಂದೊಂದು ಅರ್ಥ ಹೇಳ್ತಾರೆ. ವಾ ಅಂದ್ರೆ ಜ್ಞಾನ ಸ್ವರೂಪ. ಸೂತೆ ಅಂದ್ರೆ ಜಗತ್ತನ್ನು ಸೃಷ್ಟಿಸುವುದರಿಂದ, ಜಗತ್ತನ್ನ ಪ್ರಸವಿಸುವುದರಿಂದ. ಸು ದೇ ಅಂದ್ರೆ ದೇವನ ಕ್ರೀಡಾ ಸ್ವರೂಪನಾದ್ದರಿಂದ, ಕ್ರೀಡಾದಿಗುಣ ವಿಶಿಷ್ಟನಾದ್ದರಿಂದ ದೇವ. ಹೀಗೆ ವಾಸು, ವಾಸು ಮತ್ತು ದೇವ 3 ವಿಭಾಗ ಮಾಡಿಕೊಂಡು ಅರ್ಥ ಹೇಳಿದ್ದಾರೆ ಆ ಶ್ಲೋಕದ ಮೊದಲ ಅರ್ಧದಲ್ಲಿ. ವಾನಾತ್ ಸೂತೆ ದೇವನಾಥ್ ವಾಸುದೇವ ವಾಸಾತ್ ದಿತೇಹೇ ಛಾದನಾತ್ ಕ್ರೀಡಯಾವ. ಕ್ರೀಡಯಾಚ ಅಂತ ಒಂದು ಪಾಠಾಂತರ. ಬಲಾತ್ ಅಸುತ್ವಾತ್ ದಾತೃತೋ ವರ್ತನಾಚ ತಂ ವಾಸುದೇವಂ ಪ್ರವದಂತಿ ವೇದಾಹ ಇದು ಸೌಕರಾಯಣ ಶ್ರುತಿ. ಪೂರ್ವಾರ್ಧದಲ್ಲಿ ಮೊದಲನೇ ಪಾದ ನೋಡಿದ್ದೇವೆ. ಎರಡನೇ ಪಾದಕ್ಕೆ ವಾ ಅಂದ್ರೆ ಎಲ್ಲ ಕಡೆ ವಾಸ ಮಾಡಿಕೊಂಡಿರುವನು ಅಂತ ಅರ್ಥ. ದ್ವಿತೀಯ ಅಂದ್ರೆ ಕಾಂತಿಶಾಲಿ ಅಂತ ಅರ್ಥ. ಛಾದನಾಥ್ ಅಂದ್ರೆ ಜಗತ್ತನ್ನ ಮುಟ್ಟಿ ಎಲ್ಲ ಕಡೆ ಆವರಿಸಿಕೊಂಡಿರುವನು ಅಂತ ಅರ್ಥ. ಮತ್ತೆ ಕ್ರೀಡೆಯಾಚ ಎಲ್ಲ ಕ್ರೀಡಾ ಸ್ವರೂಪ. ದೇವ ಅಂತ, ದೇವ ಶಬ್ದಕ್ಕೆ ಕ್ರೀಡಾ ಅಂತ ಅರ್ಥ. ಈ ಕ್ರೀಡೆ, ಆಚ್ಛಾದಿಸಿಕೊಂಡಿರುವುದು, ಕಾಂತಿಶಾಲಿಯಾಗಿರುವುದು, ವಾಸಿಸುವುದು, ಇದೆಲ್ಲವೂ ಅರ್ಥವೂ ಕೂಡ ಆ ವಾಸು ಅನ್ನೋ ಶಬ್ದಕ್ಕೆ ಬರ್ತದೆ. ಮುಂದೆ ದೇವ ಅಂದ್ರೆ ಕ್ರೀಡಾ ವಿಶಿಷ್ಟ. ವಾಸು ಅಂತಂದ್ರೆ ವಾಸ ಮಾಡಿಕೊಂಡಿರುವವನು, ಮತ್ತೆ ಕಾಂತಿಶಾಲಿಯಾದವನು, ಮತ್ತೆ ಎಲ್ಲವನ್ನೂ ಮುಚ್ಚಿಕೊಂಡಿರುವಂತ. ಬಲಾತ್ ಅಸುತ್ವಾತ್ ದಾತೃತ್ವ ವರ್ತನಾಚ್ಯ. ವಾ ಎಂಬಲ್ಲಿ ವಾ ಅನ್ನೋದು ಬಲವನ್ನು ಹೇಳ್ತದೆ. ಸು ಅಥವಾ ಅಸು ಅನ್ನೋದು ಪ್ರಾಣವನ್ನು ಹೇಳ್ತದೆ. ಎಲ್ಲರಿಗೂ ಈತ ನಿಯಾಮಕ, ಒಳಗಿದ್ದು ನಿಯಮಿಸುವ ಒಂದು ಅರ್ಥವನ್ನು ಹೇಳ್ತದೆ. ದೇ ಅನ್ನುವುದು ಆತ ದಾನಶೀಲ, ಭಕ್ತರಿಗೆ ಬೇಕಾದ್ದೆಲ್ಲವನ್ನು ಕೊಡುವವನು ಅನ್ನೋ ಅರ್ಥವನ್ನು ಹೇಳ್ತದೆ. ವ ಅನ್ನುವುದು ಆತ ಎಲ್ಲ ಕಡೆ ವರ್ತನ, ಆತ ಎಲ್ಲ ಕಡೆ ಇದ್ದಾನೆ ಅನ್ನೋದನ್ನು ಹೇಳ್ತದೆ. ತಮ್ಮ ವಾಸುದೇವಂ ಪ್ರವದಂತಿ ವೇದಾಹ. ಅವನನ್ನ ವಾಸುದೇವ ಅಂತ ಎಲ್ಲ ಶಾಸ್ತ್ರಗಳು ಕೂಡ ಕರೀತವೆ. ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರಿಚ ಪುನಃ ಪುನಃ
ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ಇದನ್ನು ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಉದ್ಧರಿಸಿದ್ದಾರೆ. ಆ ಶ್ಲೋಕ ತಾತ್ಪರ್ಯ ನಿರ್ಣಯದಲ್ಲಿ ಎಲ್ಲಿ ಬಂದಿದೆ ಅಂತ ಅನ್ನೋದನ್ನ ನನಗೆ ಗಮನಿಸಲಿಕ್ಕಾಗಿಲ್ಲ. ಮೊದಲನೇ 2-3 ಅಧ್ಯಾಯಗಳಲ್ಲಿ ಈ ಶ್ಲೋಕ ಇದೆ. ಮನುಷ್ಯ ಎಷ್ಟೇ ಮಹಾಪಂಡಿತನಾಗಿ, ದೊಡ್ಡ ವಿಮರ್ಶಕನಾಗಿ, ಮೇಧಾವಿಯಾಗಿ, ಸರ್ವಶಾಸ್ತ್ರಗಳನ್ನು, ನಾನು ಓದದೇ ಇರುವ ಶಾಸ್ತ್ರಗಳನ್ನು ಬೇರೆ ಯಾರೂ ಓದೇ ಇಲ್ಲ, ಯಾರೆಲ್ಲರೂ ಓದಿ ಬಿಟ್ಟದ್ದೆಲ್ಲವನ್ನೂ, ಅವರಿಗೆ ಗೊತ್ತೇ ಇಲ್ಲದಿರುವುದೆಲ್ಲವನ್ನೂ ನಾನು ನೋಡಿದ್ದೇನೆ ಅಂದುಕೊಂಡ್ರು, ವಿಚಾರಿಸ ಪುನಃ ಪುನಃ ದೊಡ್ಡ ವಿಮರ್ಶಕನಾಗಿ, ದೊಡ್ಡ ಸಂಶೋಧಕನಾಗಿ ವಿಚಾರ ಮಾಡಿ, ಸಂಶೋಧನೆ ಮಾಡಿ, ಪಾಠಾಂತರಗಳನ್ನು ಹೇಳಿ ಕೇಳಿ ಅಧಿಕೃತವಾಗಿ ಮಾತನಾಡಬಲ್ಲಂತಹ ವ್ಯಕ್ತಿಯು ಕೂಡ ಕೊನೆಗೆ ಶಾಸ್ತ್ರದ ಸಾರ ಏನು ತಿಳ್ಕೊಳ್ಬೇಕು ಅಂದ್ರೆ ಧ್ಯೇಯೋ ನಾರಾಯಣ ಸದಾ. ಭಗವಂತ ನಾರಾಯಣ ಶಬ್ದ ವಾಚ್ಯನಾಗಿದ್ದಾನೆ. ನಾರಾಯಣ ಶಬ್ದ ವಾಚ್ಯನಾದ ಭಗವಂತನನ್ನು ಧ್ಯಾನಿಸಬೇಕು. ಅದೇ ಸಾರ. ಭಗವಂತನಿಗೆ ಈ ಜಗತ್ತೆಲ್ಲವೂ ಕೂಡ ಪ್ರತಿಮಾವಾಗಿದೆ ಅನ್ನೋದನ್ನು ಅವನು ತಿಳ್ಕೊಳ್ಳದೆ ಹೋದ್ರೆ ಉಳಿದೆಲ್ಲ ಶಾಸ್ತ್ರದ ವಿಮರ್ಶೆ, ಅವನ ಮೇಧ ಎಲ್ಲವೂ ಕೂಡ ವ್ಯರ್ಥ. ತುಂಬಾ ಸುಂದರವಾಗಿ ಈ ಶ್ಲೋಕ ಮುಂದಿತ್ತು. ತಸ್ಮಾತ್ ತ್ವಂ ಗಹನಾನ್ ಸರ್ವಾನ್ ತ್ಯಕ್ತ್ವಾ ಶಾಸ್ತ್ರಾರ್ಥ ವಿಸ್ತರಾನ್. ಶಾಸ್ತ್ರಗಳನ್ನು ಓದಬೇಡ ಅಂತ ಹೇಳಲಿಲ್ಲ, ನಿನಗೆ ಅರ್ಥ ಆಗದೆ ಹೋದ್ರೆ ಒಂದು ಹಂತದಲ್ಲಿ ಅದನ್ನೆಲ್ಲವನ್ನು ಬಿಡು. ದೀರ್ಘವಾದ ಶಾಸ್ತ್ರಾರ್ಥ ವಿಚಾರವನ್ನೆಲ್ಲ ಬಿಟ್ಟು ಅನನ್ಯವಾದ ಮನಸ್ಸಿನಿಂದ ನಾರಾಯಣನನ್ನ ಶರಣ ಹೋಗು ಅಂತ ಹೇಳ್ತದೆ ಶ್ಲೋಕ. ಇದನ್ನೇ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆದಿವ್ಯಾಧಿ ನಿಮಿತ್ತೇನೆ ವಿಕ್ಷಿಪ್ತ ಮನಸೋಪಿತು, 108 ಸಮಸ್ಯೆಗಳು, ಮನಸ್ಸಿನ ಏಕಾಗ್ರತೆ ಇಲ್ಲ, ದೈಹಿಕ ಮಾನಸಿಕ ತೊಂದರೆಗಳು, ಇವೆಲ್ಲ ಇದ್ದಾಗ ಗುಣಾನಾಂ ಸ್ಮರಣಾಶಕ್ತೋ ವಿಷ್ಣುರ್ ಬ್ರಹ್ಮತ್ವಮೇವತ್ತು. ಬೇರೆ ಗುಣಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕಾಗದೆ ಹೋದ್ರೆ ಅದನ್ನೆಲ್ಲ ಬದಿಗಿಡು. ಅವನನ್ನ ನಾರಾಯಣನನ್ನ ಯಾವತ್ತು ಧ್ಯಾನ ಮಾಡ್ತಾ ಇರು. ಶಾಸ್ತ್ರಾರ್ಥಗಳನ್ನ ಆ ಕಡೆ ಇಡುವುದು ಅಂತಂದ್ರೆ ಅದೆಲ್ಲದಕ್ಕಿಂತಲೂ ನಾರಾಯಣನನ್ನು ಧ್ಯಾನಿಸುವುದು ಮುಖ್ಯ. ನಾರಾಯಣನಲ್ಲಿ ಏಕಾಗ್ರವಾದ ಭಕ್ತಿ ಇಲ್ಲದೆ ಹೋದ್ರೆ ಶಾಸ್ತ್ರಾರ್ಥ ವಿಚಾರವು ವ್ಯರ್ಥ ಅಂತ ಹೀಗರ್ಥ. ಒಂದೇ ಒಂದು ಕ್ಷಣ, ಮುಹೂರ್ತ 48 ನಿಮಿಷ ಅಂತ ಏನರ್ಥ ಅಲ್ಲ, ಒಂದೇ ಒಂದು ಕ್ಷಣವೂ ಕೂಡ ಭಗವಂತನಾದ ನಾರಾಯಣನನ್ನು ಸ್ಮರಿಸಿದರೆ ಅವನು ಸದ್ಗತಿ ಹೊಂದುತ್ತಾನೆ. ಕಿಂ ಪುನಃ ತತ್ಪರಾಯಣ. ಯಾವತ್ತೂ ನಾರಾಯಣ ಶಬ್ದದಲ್ಲಿ ಆಸಕ್ತ ಅಲ್ಲ, ಯಾವಾಗೋ ಒಂದ್ಸರಿ ನಾರಾಯಣ ಶಬ್ದವನ್ನ ಅಂತಾನಷ್ಟೇ, ಅವನೇ ಸದ್ಗತಿ ಹೊಂದುತ್ತಾನೆ ಮೇಲೆ ಸದಾ ನಾರಾಯಣನಲ್ಲೇ ಆಸಕ್ತನಾದವನು ಸದ್ಗತಿ ಹೊಂದುತ್ತಾನೆ ಅಂತ ಪ್ರತ್ಯೇಕವಾಗಿ ಹೇಳಬೇಕೇನೋ. ನಮೋ ನಾರಾಯಣ ಏತಿ ಯೋ ವೇದ ಬ್ರಹ್ಮ ಶಾಶ್ವತಂ. ಬ್ರಹ್ಮ ಅಂದ್ರೆ ವೇದವಾಕ್ಯ. ನಾರಾಯಣ ಅನ್ನೋ ಶಬ್ದಕ್ಕೆ ಏನು ಅರ್ಥ ಇದೆಯೋ ಅದನ್ನು ತಿಳ್ಕೊಳ್ಬೇಕು, ವೇದೋಕ್ತವಾದ ಅರ್ಥವನ್ನು, ಪುರಾಣೋಕ್ತವಾದ ಅರ್ಥವನ್ನು. ಅಂತಕಾಲೇ ಜಪನ್ನೇತಿ ತದ್ವಿಷ್ಣೋ ಪರಮಂ ಪದಂ. ಐತ್ರೇಯ ಭಾಷ್ಯದಲ್ಲಿ ಅದನ್ನು ಹೇಳ್ತಾರೆ. ನ ಅಂದ್ರೆ ಜಗತ್ತಿಗಿಂತ ಭಿನ್ನ ಅಂತ ಅರ್ಥ, ಅಂದ್ರೂ ಅದೇ ಅರ್ಥ. ರಾ ಅಂತಂದ್ರೆ ಅದು, ಯ ಅಂದ್ರೆ, ನ ಅಂದ್ರೆ ಇವೆಲ್ಲವೂ ಕೂಡ ಭಗವಂತ ಜಗತ್ತಿಗಿಂತ ಭಿನ್ನ, ಜಗತ್ತಿಗಿಂತ ವಿಲಕ್ಷಣ, ದೋಷರಹಿತ ಅನ್ನೋ ಅರ್ಥವನ್ನೇ ಹೇಳ್ತಾವಂತೆ. ಏಕಾರ್ಥತ್ವಾದ ಅಕಾರೋಸು ನಕಾರತ್ವ ಉಪಾಗತಃ ಸ್ವಪ್ಯಕಾರೇಣ ಸಹಿತೋ ದೀರ್ಘತ್ವ ಸಮುಪಾಗತಃ ಅಭಾವಾತ್ ಚಕಾರಸ್ಯ ಅರ್ಥಃ ರೇಪಃ ಕ್ಷಯಂಬುದನ್ ಸ್ವಪ್ಯಕಾರೇಣ ಸಹಿತೋ ದೀರ್ಘತ್ವ ಸಮುಪಾಗತಃ ಅಭಾವಾತ್ ಚಕಾರಸ್ಯ ಐಕಾರ್ಥ್ಯಾತ್ ಗತ್ಯಭಾವಯೋಃ ಯಕಾರತ್ವಂ ಗತಸ್ತಸ್ಮಾನ್ ನೋರೇಫೋ ನತ್ವತಃ. ಕೊನೆಯದು ಸರಿಯಾಗಿ ನನಗೆ ಸ್ಮರಣೆಗೆ ಬರಲಿಲ್ಲ. ಒಟ್ಟಾರೆ ಅರ್ಥ ಏನು? ಜಗತ್ತಿಗಿಂತ ವಿಲಕ್ಷಣ ಅಂತ. ಮನುಷ್ಯನ ಕರ್ತವ್ಯ ಏನು? ಶ್ರವಣ, ಮನನ, ಗೀತ, ಇದೆಲ್ಲದರ ಮೂಲಕ ಆ ಭಗವಂತನನ್ನೇ ಯಾವತ್ತೂ ಆರಾಧಿಸ್ತಾ ಇರಬೇಕು. ಅವನಿಗೆ ಯಾವ ಪಾಪವೂ ಇಲ್ಲ. ಇವನಿಂದ ವ್ಯಕ್ತಿತ್ವದಿಂದಲೇ ಜಗತ್ತೆಲ್ಲ ಪವಿತ್ರ ಆಗ್ತದೆ. ಸೂರ್ಯನ ಕಿರಣಗಳಿಂದ ಜಗತ್ತೆಲ್ಲ ಹೇಗೆ ಪವಿತ್ರ ಆಗ್ತದೋ ಹಾಗೆ ಇಂಥ ವ್ಯಕ್ತಿಯ ಸಹವಾಸದಿಂದ ಜಗತ್ತು ಪವಿತ್ರ ಆಗ್ತದೆ. ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಭಿಕ್ಷುಕ ಎಲ್ಲರೂ ಕೇಶವಾರಾಧನೆ ಮಾಡಿದ್ರೆ ಸದ್ಗತಿ ಪಡಿತಾರೆ. ಸಹಸ್ರ ಜನ್ಮಗಳು ಕಳೀಬಹುದು ಮನುಷ್ಯನಿಗೆ, ಆದ್ರೆ ದುರ್ಲಭ ತದ್ಗತಾಪತಿ.
ನಾರಾಯಣನನ್ನು ಸ್ಮರಿಸಬೇಕು ಅನ್ನುವ ಆಲೋಚನೆ ಸಿಗೋದು ಬಹಳ ಕಷ್ಟ. ಆದ್ದರಿಂದ ಯಾವತ್ತೂ ಅವನನ್ನು ಆರಾಧಿಸು. ಹೀಗೆ ಆ ಪುಂಡರೀಕ ಬ್ರಾಹ್ಮಣ ನಾರದರು ಹೇಳಿದ್ದನ್ನು ಕೇಳಿದ, ಭಗವಂತನನ್ನ ಸ್ವಪ್ನದಲ್ಲಿ ಕಂಡ, ಅವನಿಗೆ ಮುಂದೆ ನಮಸ್ಕರಿಸಿದ. ಮೊದಲು ಸ್ವಪ್ನದಲ್ಲಿ ಕಂಡಿದ್ದ, ದೃಷ್ಟ್ವಾತಂ ದೇವದೇವೇಶಂ ಸ್ವಪ್ನೇಪಿ ಪುಂಡರೀಕಾಕ್ಷಂ ಶಂಖಚಕ್ರ ಗದಾಧರಂ, ಹೀಗೆ ಕಾಣಿಸಿದ ಮೊದಲು. ಇದು ಮನಸ್ಸಿಗೆ ಕಾಣಿಸಿದ್ದಷ್ಟೇ. ಮುಂದೆ ಸ್ವಯಂ ಭಗವಂತನೇ ಅವನಿಗೆ ಕಾಣಿಸಿದ. ಮೊದಲು ಕಾಣಿಸಿದ್ದು ಭಗವಂತನ ಒಂದು ಚಿತ್ರ ಮಾತ್ರ, ಮುಂದೆ ಸ್ವಯಂ ಭಗವಂತನೇ ಕಾಣಿಸಿದ. ಅಥ ಕಾಲೇನ ಮಹತಾ ತಥಾ ಪ್ರತ್ಯಕ್ಷತಾಂ ಗತಃ, ಈ ಬ್ರಾಹ್ಮಣ ಆತನನ್ನ ನಾನಾ ಥರದ ವೇದ ಮಂತ್ರಗಳಿಂದ ಸ್ತುತಿಸಿದ. ಅಧೋಕ್ಷಜ ಆ ಪುಂಡರೀಕ ಅನ್ನೋ ಬ್ರಾಹ್ಮಣನನ್ನು ಕರ್ಕೊಂಡು ತನ್ನ ಲೋಕಕ್ಕೆ ಹೊರಟು ಹೋದ. ಅದರಿಂದ ಯುಧಿಷ್ಠಿರನೇ, ನೀನು ಕೂಡ ನಾರಾಯಣನ ಭಕ್ತನಾಗು. ಅರ್ಚಯಿತ್ವ ಯಥಾ ಯೋಗಂ, ನಿನಗೆ ಹೇಗೆ ಸಾಧ್ಯವೋ ಹಾಗೆ ಅವನನ್ನು ಆರಾಧಿಸು. ಅಜರಂ ಅಮರಮೇಕಂ ಧ್ಯೇಯಂ ಆದ್ಯಂತ ಶೂನ್ಯಂ ಸಗುಣಂ ಅಗುಣಮಾದ್ಯಂ ಸ್ಥೂಲಂ ಅತ್ಯಂತ ಸೂಕ್ಷ್ಮಂ ನಿರುಪಮಂ ಉಪಮೇಯಂ ಯೋಗಿ ವಿಜ್ಞಾನಗಮ್ಯಂ ತ್ರಿಭುವನ ಗುರುಮೀಶಂ ತ್ವಾಂ ಪ್ರಪದ್ಯಸ್ವ ವಿಷ್ಣುಂ ತ್ವಂ ಪ್ರಪದ್ಯಸ್ವ ವಿಷ್ಣುಂ. ಅವನೆಂಥವನು? ಜರಾಮರಣರಹಿತ, ಎಲ್ಲರಲ್ಲಿಯೂ ಮುಖ್ಯನಾದವನು, ಜ್ಞಾನಕ್ಕೆ ಗೋಚರ, ಆದಿ ಇಲ್ಲ ಅಂತ್ಯವಿಲ್ಲ ಅವನಿಗೆ, ಅಪ್ರಾಕೃತ ಗುಣ ಇಲ್ಲ. ಅಪ್ರಾಕೃತ ಗುಣಗಳು ಇವೆ, ನಾನು ಇಲ್ಲ ಅಂತ ಹೇಳಿದೆ. ಅಪ್ರಾಕೃತ ಗುಣಗಳಿವೆ, ಪ್ರಾಕೃತ ಗುಣಗಳಿಲ್ಲ. ಜಗತ್ತಿನ ಸೃಷ್ಟಿಗಿಂತ ಮೊದಲಿದ್ದಾನೆ. ಸ್ಥೂಲನೂ ಹೌದು, ಸೂಕ್ಷ್ಮನೂ ಹೌದು. ಅಸದೃಶ, ಇವನಿಗೆ ಸಮಾನವಾದದ್ದೇ ಯಾವುದೂ ಇಲ್ಲ. ಆದರೂ ನಾರಾಯಣನಂತೆ ಸುಂದರ, ಕೃಷ್ಣನಂತೆ ಸುಂದರ, ರಾಮನಂತೆ ಗಂಭೀರ ಅಂತೀಗೆಲ್ಲ ಅವನಿಗೆ ಹೋಲಿಕೆ ಕೊಡ್ತಾರೆ. ಅವನನ್ನು ಹೋಲಿಸಿ ಜಗತ್ತಲ್ಲಿ ಯಾರ್ಯಾರ ಬಗ್ಗೆನೂ ಮಾತಾಡ್ತಾರೆ. ಎಲ್ಲರಿಗೂ ಅವನು ದೃಷ್ಟಾಂತ. ಯೋಗಿಗಳ ಜ್ಞಾನಕ್ಕೆ ವಿಷಯ, ತ್ರಿಭುವನಕ್ಕೆ ಗುರು ಅವನು. ಅವನನ್ನ ತಮ್ಮ ಪ್ರಪದ್ಯಸ್ವ ವಿಷ್ಣುಂ ಅಂತ ಹೇಳ್ತಾರೆ. ಅಲ್ಲಿಗೆ ಈ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 109ನೇ ಅಧ್ಯಾಯ, ಮತ್ತೆ ಟಿ.ಆರ್. ಕೃಷ್ಣಾಚಾರ್ಯ ಪಾಠದಲ್ಲಿ 186ನೇದ್ದು, ವೈಷ್ಣವ ಪಾಠದಲ್ಲಿ 175ನೇ ಅಧ್ಯಾಯ ಮುಕ್ತಾಯ ಕಂಡಿದೆ. ಉತ್ತರ ಭಾರತದ ಪಾಠದಲ್ಲಿ ಈ ಅಧ್ಯಾಯ ಇಲ್ಲ ಅಂತ ನಾನು ಈಗಾಗಲೇ ಹೇಳಿದ್ದೆ. ಆದರೆ 125ನೇ ಅಧ್ಯಾಯ ಏನಿದೆ ಉತ್ತರ ಭಾರತದ ಪಾಠ, ಅದರಲ್ಲಿ ಇಲ್ಲಿ ಈಗ ನಾವು ನೋಡಿದ ಅಧ್ಯಾಯದ ಕೆಲವು ಶ್ಲೋಕಗಳನ್ನ ಕಂಸದಲ್ಲಿ ಹಾಕಿ ಮುದ್ರಿಸಿದ್ದಾರೆ. ಇವತ್ತಿನ ಈ ಭಾಗ ಇಲ್ಲಿಗೆ ಸಮಾಪ್ತವಾಗಿದೆ.